ವಿಷಯ ವಚನ ಸಾಹಿತ್ಯದ ಆರಂಭದ ಹೆಜ್ಜೆಗಳು. ಇದು ನಿಜಕ್ಕೂ ವಚನ ಸಾಹಿತ್ಯ ಹೇಗೆ ಹುಟ್ಕೊಳ್ತು, ವಚನ ಸಾಹಿತ್ಯ ಹುಟ್ಕೊಳ್ಳೋದಕ್ಕೆ ಕಾರಣವಾಗಿರುವಂತಹ ಸಂದರ್ಭಗಳು ಯಾವುವು, ವಚನಗಳು ಸಾಹಿತ್ಯವೋ ಅಥವಾ ಧಾರ್ಮಿಕ ಚಿಂತನೆಗಳು ಒಳಗೊಂಡಿರುವಂಥ ಸೂಕ್ತಿಗಳು ಅಥವಾ ವಚನಗಳು ಗದ್ಯನೋ ಪದ್ಯನೋ, ಹೀಗೆ ಹಲವಾರು ಮೂಲ ಪ್ರಶ್ನೆಗಳನ್ನು ಇಟ್ಕೊಂಡು ಇವತ್ತಿನ ನನ್ನ ಈ ಒಂದು ಪಯಣವನ್ನು ನಿಮ್ಮ ಜೊತೆಗೆ ಪಯಣಿಸ್ತಾ ಇದ್ದೇನೆ. ಇಲ್ಲಿ ವಚನ ಸಾಹಿತ್ಯದ ಉಗಮವನ್ನು ನಾನು ನೋಡ್ತಾ ಹೋದರೆ, ಈ ವಚನ ಅನ್ನುವುದು ಕನ್ನಡದಲ್ಲಿನೇ ಒಂದು ವಿಶಿಷ್ಟ ಸಾಹಿತ್ಯ ಪ್ರಕಾರ. ಅನ್ಯ ಭಾಷೆ ಯಾವುದೇ ಮಾದರಿಯನ್ನು ಯಾವುದೇ ದೃಷ್ಟಿಯಿಂದಲೂ ಅನುಕರಿಸದೆ ಅಥವಾ ಆದರ್ಶವಾಗಿ ಇಟ್ಟುಕೊಳ್ಳದೆ ಕೇವಲ ಅನುಭವದಿಂದಲೇ ಮೂಡಿ ರೂಪಿತವಾದ ಈ ಪ್ರಕಾರ ಕನ್ನಡದ ಹೆಮ್ಮೆಯಾಗಿದೆ ಅಂತ ಹೇಳ್ಬೋದು. ಇದು ವಿಶ್ವ ಸಾಹಿತ್ಯಕ್ಕೆ ಕನ್ನಡ ಏನು ಕೊಟ್ಟೈತಿ ಅಂತ ಕೇಳಿದರೆ, ಒಂದು ಅಪರೂಪವಾದಂಥ ಸಾಹಿತ್ಯ ಯಾವುದು ಅಂದರೆ ವಚನ ಸಾಹಿತ್ಯ ಕೊಟ್ಟಿದೆ. ಇಲ್ಲಿ ನೋಡ್ರಿ, ನಾವು ಈ ವಚನಗಳನ್ನು ಕನ್ನಡದ ವಿಶಿಷ್ಟ ಸಾಹಿತ್ಯ ಅಂತ ಯಾಕೆ ಕರಿತೀವಿ ಅಂತಂದರೆ, ಇಲ್ಲಿ ವಚನಗಳನ್ನು ರಚನೆ ಮಾಡಿದಂಥವರು ಯಾರೂ ಕವಿಗಳಲ್ಲ, ಯಾರೂ ಆಸ್ಥಾನದ ಅಡಿ ಒಳಗಡೆ ಆಸ್ಥಾನದ ನಾಯಕನನ್ನು ಹೊಗಳಿ ಬರೆದಿರುವಂಥವುಗಳಲ್ಲ, ಯಾವುದೇ ರೀತಿಯಾದಂತಹ ಪಾಠಶಾಲೆಯಲ್ಲಿ ಅಕ್ಷರ ಕಲಿತಂಥವರಲ್ಲ, ಹಾಗೆಯೇ ಯಾವುದೇ ಒಂದು ಪರಂಪರೆಯನ್ನು ಮುಂದುವರಿಸ್ಕೊಂಡು ಬಂದಂಥವರು ಅಲ್ಲ. ಹಾಗಾಗಿ ವಚನ ಅನ್ನುವಂಥದ್ದು ವಿಶ್ವ ಸಾಹಿತ್ಯಕ್ಕೆ ಈ ಕನ್ನಡದ ಕೊಡುಗೆ ಏನದಲ್ಲ, ಇದು ಜಗತ್ತಿನ ಬೇರೆ ಯಾವ ಭಾಗದಲ್ಲಿಯೂ ಈ ರೀತಿಯಾಗಿ ಒಂದು ಸಾಹಿತ್ಯ ಹೊಮ್ಮಿಲ್ಲ. ಬಟ್ ಇದರದ್ದು ಕುರಿತಾಗಿ ನಮ್ಮದೇ ಆದಂಥ ಈ ವಚನ ಸಾಹಿತ್ಯದ ಬಗ್ಗೆ ನಮಗೆ ಇನ್ನೂ ಅಷ್ಟು ಒಲವು ಮೂಡ್ತಾ ಇಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಸಹ ತನ್ನ ಅನುಭವವನ್ನು ಬರೆದಿಡುವಂಥ ಒಂದು ಸಾಮರ್ಥ್ಯವನ್ನು 12ನೇ ಶತಮಾನದಲ್ಲಿ ಎಲ್ಲರೂ ಸಹ ಗಳಿಸಿದರು. ಆ ಬಸವಣ್ಣನವರ ನಾಯಕತ್ವದಲ್ಲಿ ಅನೇಕ ಜನ ಶರಣರು ಒಂದುಗಡೆ ಸೇರಿಕೊಂಡು, ಆ ಕಲ್ಯಾಣದಲ್ಲಿ ಸೇರಿಕೊಂಡು ಒಂದು ಅದ್ಭುತವಾದಂಥ ಒಂದು ಚಿಂತನೆಯನ್ನು ಮಾಡಿದರು. ಈ ಆಧ್ಯಾತ್ಮ ಅನ್ನುವಂಥದ್ದು ಕೇವಲ ಒಂದು ವರ್ಗಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ, ಅದು ಪ್ರತಿಯೊಬ್ಬ ವ್ಯಕ್ತಿ ಅಂತರಂಗದೊಳಗೆ ಹುದುಗಿರುವಂಥದ್ದು. ಅದನ್ನು ಹೊರಗಡೆ ವ್ಯಕ್ತಪಡಿಸೋದಕ್ಕೂ ಒಂದು ವೇದಿಕೆಯಾಗಿ ಬೇಕಾಗಿತ್ತು. ಆ ವೇದಿಕೆ ಅದು 12ನೇ ಶತಮಾನದೊಳಗೆ ಅದೊಂದು ಸಿಕ್ತು ಅವರಿಗೆ. ಹಾಗಾಗಿ ಆ ಒಂದು ಅಪೂರ್ವ ಸಂಗತಿಯೊಳಗಡೆ ಅವರೆಲ್ಲ ಯಾವ ಮಟ್ಟಕ್ಕೆ ವಚನಗಳನ್ನು ಬರೆದ್ರು ಅಂತಂದರೆ, ಅಲ್ಲಿ ವಚನಗಳ ರಚನೆ ಆಗೋಕ್ಕಿಂತ ಪೂರ್ವದಲ್ಲಿದ್ದಂಥ ಕನ್ನಡದ ಸಾಹಿತ್ಯವನ್ನು ನಾವು ಒಂದು ಸರ್ತಿ ಗಮನಿಸಿಕೊಂಡ್ರೆ, ಅಲ್ಲಿ ಚಂಪೂ ಕಾವ್ಯ ಆಗಿರ್ಬೋದು, ಹಳೆಗನ್ನಡದ ಒಂದು ಪರಂಪರೆ ಆಗಿರ್ಬೋದು, ಅವೆಲ್ಲ ಒಂದು ಕಟ್ಟಲೆಗಳನ್ನು ಮುರಿದು ವಚನಕಾರರು ವಚನಗಳನ್ನು ಬರೆದರು. ಅದಕ್ಕೆ ವಚನ ಎಂದರೆ ಸಂಸ್ಕೃತದಲ್ಲಿ ಮಾತು ಅಂತ ಒಂದು ಸಾಮಾನ್ಯವಾದಂಥ ಒಂದು ಅರ್ಥವನ್ನು ಹೇಳ್ತದೆ. ಮಾತನಾಡುವುದು ಅಥವಾ ಮಾತುಗಳನ್ನು ವ್ಯಕ್ತಪಡಿಸುವುದು, ಇವುಗಳಿಗೆ ವಚನ ಅನ್ನುವಂಥ ಅರ್ಥವನ್ನು ಸಂಸ್ಕೃತದೊಳಗೆ ನಾವು ಹುಡುಕ್ತೀವಿ. ಈಗ ಒಂದು ಮಾತು ಕೊಡೋದು ಅಂತೀವಲ್ಲ, ಪ್ರಮಾಣ ಮಾಡೋದು, ವಚನ ಕೊಟ್ಟರು ಅನ್ನುವಂಥದ್ದು, ಅಥವಾ ವಚನ ಭಾರತ ಅಂತ ಬರ್ತದೆ. ಅಂದರೆ ನಾವು ಮಾತಾಡುವಂಥವುಗಳಿಗೆ ವಚನ ಅಂತ ಒಂದು ಸಾಮಾನ್ಯ ಅರ್ಥವನ್ನು ಕೊಟ್ಟಿದ್ರು. ಆದರೆ ಅಲ್ಲಿ ಗದ್ಯವೆನ್ನುವ ಅರ್ಥವಾಗಲಿ, ಒಂದು ಬಗೆಯ ಸಾಹಿತ್ಯದ ಪ್ರಕಾರ ಎನ್ನುವ ಅರ್ಥವಾಗಲಿ ಇದ್ದಿದ್ದಿಲ್ಲ. ಸಾಹಿತ್ಯ ಕ್ಷೇತ್ರದಲ್ಲಿ ಗದ್ಯ ಮತ್ತು ಪದ್ಯಗಳು ಇಷ್ಟೇ ಅಂಥೇಳಿ ಒಂದು ನಿರ್ದಿಷ್ಟ ಗೆರೆ ಎಳೆದು ಹೇಳ್ಬೋದು. ಗದ್ಯ ಅನ್ನುವಂಥದ್ದು ವಿಷಯವನ್ನು ಓದಿಸಿಕೊಂಡು ಹೋಗುವಂಥದ್ದಾದರೆ, ಪದ್ಯ ಅನ್ನುವಂಥದ್ದು ಒಂದು ಲಯಕ್ಕೆ ಸಂಬಂಧಪಟ್ಟದ್ದು ಇರ್ತಿತ್ತು. ಇಲ್ಲಿ ಗದ್ಯ ಮತ್ತು ಪದ್ಯ ಓದುಗನಿಗೆ ವ್ಯತ್ಯಾಸವನ್ನು ತೋರುವ ರೀತಿ ಒಳಗಡೆ ಭಿನ್ನವಾಗಿ ಇರ್ತಿತ್ತು. ಯಾವುದು ಈ ವಚನಕಾರರು ಬರುವುದಕ್ಕಿಂತ ಪೂರ್ವದಲ್ಲಿ ಕನ್ನಡ ಸಾಹಿತ್ಯದ ಒಂದು ಗರಿಮೆ ಮತ್ತು ಹಿರಿಮೆ ಹೀಗಿತ್ತು.
ಈ ಎರಡೂ ಬೇರ್ಪಡಿಸದ ಆಗದಿರೋ ಆ ರೀತಿ ಒಳಗರೆ ಸಾಹಿತ್ಯವನ್ನು ರಚನೆ ಮಾಡಿದ್ರಲ್ಲ, ಅದು ವಚನದ ಒಂದು ಹೆಗ್ಗಳಿಕೆ ಅಂತೇಳಿ ನಾವು ಹೇಳಬೇಕಾಗ್ತೈತೆ. ಓದಿದರೆ ಗದ್ಯ ಆಗ್ತದೆ, ಹಾಡಿದರೆ ಪದ್ಯ ಆಗ್ತದೆ. ಇದು ವಚನಕ್ಕಿರುವಂಥ ಒಂದು ಸಾಮರ್ಥ್ಯ. ಹಾಗಾಗಿ ಈ ವಚನಗಳು ಯಾವ ಮಟ್ಟಕ್ಕೆ ಪ್ರಭಾವ ಬೀರಿದವು ಆ ಕಾಲದಲ್ಲಿ ಅಂದರೆ, ಪ್ರಾರಂಭದಲ್ಲಿ ವಚನಗಳನ್ನು ಬರಿಬೇಕಂತೇನು ಕುಂತು ಬರೆದಿರುವಂಥದ್ದಲ್ಲ. ಅವರ ಅನುಭವಗಳನ್ನು ಮತ್ತೊಬ್ಬರಿಗೆ ಹೇಳ್ಕೋಬೇಕು ಅನ್ನುವಂಥ ವಿಚಾರದಿಂದನೂ ವಚನಗಳು ಬರೆದಿರೋದಲ್ಲ. ವಚನಗಳು ಯಾವ ಕಾರ್ಯಕ್ಕಾಗಿ ರಚನೆ ಆದವು ಅಂದರೆ, ತಮ್ಮೊಳಗಡೆ ಉಂಟಾದಂಥ ಆತ್ಮದ ಅನುಭೂತಿ ಏನಿದೆಯಲ್ಲ, ಅದನ್ನು ಸ್ವತಃ ತಾವೇ ಅನುಭವಿಸೋದಕ್ಕೋಸ್ಕರವಾಗಿ, ಅದರೊಳಗಡೆ ಇರುವಂತಹ ಸತ್ಯವನ್ನು ಪುನಃ ಪುನಃ ಹೇಳ್ಕೊಳ್ಳೋದಕ್ಕೋಸ್ಕರವಾಗಿ ಬರೆದಿರುವಂಥದ್ದು. ಹಾಗಾಗಿ ಪ್ರಾರಂಭದಲ್ಲಿಯೂ ಸಹ ವಚನಕಾರರೊಳಗಡೆ ವಚನ ಅಂತಂದರೆ ಮಾತು ಅಂತಲೇ ಅರ್ಥ ಇಟ್ಟುಕೊಂಡು ಹೋಗಿದ್ದಾರೆ. ಬಟ್ ಮುಂದೆ ಬರಬರ್ತಾ ಆ ವಚನ ಯಾವ ರೂಪಕ್ಕೆ ಪಡೀತಪ್ಪ ಅಂತಂದರೆ, ಅದು ದೇವನ ನುಡಿ ಅನ್ನುವ ಮಟ್ಟಕ್ಕೆ ವಚನಗಳು ಅಷ್ಟೊಂದು ಗಟ್ಟಿಗೊಂಡು ರಚನೆ ಆದವು. ಅದನ್ನೇ ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ, ಅನ್ಯರ ವಚನವ ಕೊಂಡಾಡಲು ಕರ್ಮ ಬಿಡೋದು ಅನ್ನೋಂಥ. ಅನ್ಯರ ವಚನವ ಅಂದರೆ ಮತ್ತೊಬ್ಬರ ಮಾತುಗಳು ಅಂತ ಅರ್ಥ ಬರುತ್ತೆ. ಮತ್ತೊಂದು ವಚನದಲ್ಲಿ ಅವರೇ ಹೇಳ್ತಾರೆ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನಗಳೇ ತಪಂಗಳಯ್ಯ. ಅಂದರೆ ಮಾತುಗಳು ಹುಸಿಯನೇ ಹೊಲೆಯನೆಂದು ವಚನ ಉಂಟು ಲೋಕದಲ್ಲಿ ಅಂಥೇಳಿ ಒಂದು ಬಸವಣ್ಣವರು ಒಂದು ವಚನದಲ್ಲಿ ಒಂದು ಸಾಲು ಬರ್ತದೆ. ಹೀಗೆ ಆ ಅರ್ಥವನ್ನು ನಾವು ಹಿನ್ನೆಲೆ ತೆಗೆದುಕೊಂಡಾಗ ಅಲ್ಲಿ ಮಾತು ಅಂತ ಬರುತ್ತೆ. ಮಾತು ಅಥವಾ ನುಡಿ ಅನ್ನುವಂಥದ್ದು ಸಾಮಾನ್ಯವಾದಂಥ ಅರ್ಥದಲ್ಲಿ ವಚನಕ್ಕೆ ನಾವು ವ್ಯಾಖ್ಯಾನ ಮಾಡ್ಬೋದು. ಆದರೆ ನಿಜವಾಗಿಯೂ ವಚನ ಅಂತಂದರೆ ಕೇವಲ ನುಡಿ ಅಲ್ಲ. ಅದು ಆ ನುಡಿ ಎಲ್ಲಿಂದ ಬಂದಿದೆ ಅಂತಂದರೆ, ಅದು ಅವನ ಆತ್ಮದೊಳಗಡೆ ಅರಿವೇನು ಉಂಟಾಗ್ತದಲ್ಲ, ಆ ಅರಿವೇ ಹೊರಗೆ ಪ್ರಕಟ ಆಗಬೇಕಾದಾಗ ಅದು ವಚನ ಅಂಥೇಳಿ ಪ್ರಕಟ ಆಗ್ತೈತೆ. ಹೀಗೆ ಅಲ್ಲಿ ಒಂದು ಇತ್ತೀಚೆಗೆ ಆ ವಚನ ಅನ್ನುವಂಥದ್ದನ್ನು ಬಿಡಿಸಿ ಹೇಳಿದಾಗ, ವಚ್ ಅಂತಂದ್ರೆ ಹೇಳು, ನ ಅಂತಂದ್ರೆ ಬೇಡ, ಕೇವಲ ಮಾತನಾಡಬೇಡ, ಅದು ಕೃತಿಯೊಳಗೆ ಬರಲಿ ಅನ್ನುವಂಥ ಅರ್ಥದಲ್ಲಿನೂ ವಚನ ಅನ್ನುವಂಥದ್ದನ್ನು ಅವರು ಬಳಕೆ ಮಾಡಿದ್ರು ಅನ್ನೋದನ್ನು ನಾವು ಅರ್ಥೈಸ್ಕೊಳ್ಬೇಕಾಗ್ತೈತಿ. ಎಷ್ಟು ವಚನಗಳನ್ನು ಬರೆದ್ರು ಅಂತಂದರೆ, ತಮ್ಮ ಅನುಭವದೊಳಗೆ ತಾವು ಕೈಕೊಂಡಂಥ ಕಾಯಕದೊಳಗಡೆ ಏನು ಅನುಭವಕ್ಕೆ ಬರುತ್ತಲ್ಲ, ಅನುಭವದಿಂದ ಉಂಟಾಗಿದ್ದು ಅನುಭವ, ಅದನ್ನು ಬರೆದಿಟ್ರು ಅವರು. ಅದನ್ನು ನಾವು ಕೇವಲ ವಚನಕಾರರು ಅಷ್ಟೇ ಬರೆದ್ರು ಅಂತಲ್ಲ, ವಚನಕಾರರ ನಂತರ ಬಂದಂಥ ದಾಸ ಪರಂಪರೆಯೊಳಗೂ ಬರೆದ್ರು. ಇವ್ರಿಗಿಂತ ಹಿಂದಿದ್ದಂಥ ಜಾನಪದರು ಸಹ ತಮ್ಮ ವಿಚಾರಗಳನ್ನು ಬರೆದಿಟ್ಟಿದ್ರು. ಜಾನಪದರು ಬರದೇ ಇರೋದ್ರಿಂದ ಹಾಡಿನ ರೂಪದಲ್ಲಿಟ್ಟರು. ಹಾಗೆ ಯಾವಾಗ ಒಬ್ಬ ವ್ಯಕ್ತಿಗೆ ತನ್ನ ಒಂದು ಅನುಭವದ ವಿಚಾರವನ್ನು ಒಳಗಡೆ ತುಡಿತಕ್ಕೆ ಉಂಟಾಕೈತಲ್ಲ, ಅದು ಹೊರಗೆ ಬರುವ ಹೊತ್ತಿನಾಗ ಅದು ಗದ್ಯನೋ ಪದ್ಯನೋ ಯಾವುದನ್ನೂ ಗಮನಿಸದೇ ನೇರವಾಗಿ ಅದು ಹೊರಗೆ ಬಂದುಬಿಡುತ್ತೆ. ಆ ಹೊರಗೆ ಬಂದಂಥದ್ದು ಅದು ಹಾಡು ರೂಪದಾಗ ಆಗಿರ್ಬೋದು, ವಚನಗಳು ಆಗಿರ್ಬೋದು, ಗೀತೆ ಆಗಿರ್ಬೋದು, ಯಾವುದೇ ಬಂದಿದ್ರೂ ಸಹ ಅದು ಅನುಭವದಿಂದ ಬಂದದ್ದು ಶಾಶ್ವತವಾಗಿ ಉಳಿತದೆ. ಯಾವುದು ಪ್ರಯತ್ನಪೂರ್ವಕವಾಗಿ ಬರ್ತದಲ್ಲ, ಅದು ಬಹಳಷ್ಟು ದಿವಸ ಬರೋದಿಲ್ಲ. ಅದಕ್ಕೆ ವಚನಗಳಿಗೆ ಮತ್ತು ಕವನಗಳಿಗೆ ನಾವು ಹೋಲಿಕೆ ಮಾಡ್ಕೊತ ಹೋದರೆ 900 ವರ್ಷಗಳಾದರೂ ಸಹ ಇಷ್ಟೊಂದು ಗಟ್ಟಿತನವನ್ನು ಉಳಿಸಿಕೊಂಡು ಜನಸಾಮಾನ್ಯರಿಗೆ ಇವತ್ತಿಗೂ ಸಹ ನಿತ್ಯ ನೂತನವಾದಂಥ ಅರ್ಥವನ್ನು ಬಿಚ್ಚಿಕೊಳ್ಳುವಂತಹ ಮಟ್ಟಕ್ಕೆ ಕನ್ನಡದ ಸಾಹಿತ್ಯದೊಳಗೆ ವಚನಗಳು ಉಳಿದು ಬಂದವು ಅಂತಂದ್ರೆ ಕಾರಣ, ಅವು ಬರಿಬೇಕಂತ ಕುಳಿತು ಬುದ್ಧಿಯಿಂದ ಬರೆದುವಂಥವು ಅಲ್ಲ, ಅವು ಅನುಭವದಿಂದ ಬಂದಂಥವು. ಅವು ಎಷ್ಟು ಅನುಭಾವಿಗಳವರು ಆಗಿದ್ದರು ಅನ್ನೋದಕ್ಕೆ ಅವರು ಬರೆದಂಥ ವಚನಗಳ ಸಂಖ್ಯೆನೇ ನಮಗೆ ಅವು ಸಾಕ್ಷಿ ಆಗ್ತವೆ. ಅದ್ರ ಕಡೆ ಒಂದು ಕಡೆ ಸಿದ್ದರಾಮೇಶ್ವರ ಹೇಳ್ತಾರೆ, ತಾವು ಎಷ್ಟು ವಚನಗಳು ಬರೆದರು ಅಂತಂದರೆ 280 ಕೋಟಿ ವಚನಗಳು ಬರೆದಿವೆ ಅಂತ ಹೇಳ್ತಾರೆ ಅವರು. ಹಾಗೆಯೇ ಅಲ್ಲಮಪ್ರಭುಗಳು ಸಹ ಹೇಳ್ತಾರೆ ಅವರು ಎಷ್ಟು ವಚನಗಳು ಬರೆದಿ ಅಂತೇಳಿ. ಇಲ್ಲಿ ಅವ್ರು ಹೇಳ್ತಾರೆ ಸ್ಪಷ್ಟವಾಗಿ, ಸಿದ್ದರಾಮೇಶ್ವರ ಒಂದು ವಚನದಲ್ಲಿ ಹೇಳ್ತಾರೆ ಅವರು ಯಾವ್ಯಾವ ಶರಣರು ಎಷ್ಟೆಷ್ಟು ವಚನ ಬರೆದಿದ್ರು. ಅಲ್ಲಯ್ಯಗಳ ವಚನ 280 ಕೋಟಿ, ಅಪ್ಪಯ್ಯಗಳ ವಚನ 4,36,000, ಸಾವಿರ ಅಂದರೆ 1000. ಎಮ್ಮಯ್ಯಗಳ ವಚನಕ್ಕೊಂದು
ನೋಡ್ರಿ, ಮಾತನೇ ವಚನಗಳಾಗಿದ್ದವು. ಅಂದರೆ ಯಾವ ಹಂತದೊಳಗಡೆ ಅವರು ಆನುಭಾವಿಕ ನೆರೆ ಒಳಗಡೆ ಅವರು ಅಲ್ಲಿ ಇರ್ತಿದ್ರು, ಆ ಒಂದು ವಾತಾವರಣವನ್ನು ಅವರು ಸೃಷ್ಟಿಸಿಕೊಂಡಿದ್ದರು. ನಡೆ ನುಡಿ ಎಲ್ಲವೂ ಸಹ ವಚನಗಳೇ ಆಗುವಂಥ ಒಂದು ಮಟ್ಟದ ಒಂದು ಪರಿಸರವನ್ನು ನಿರ್ಮಾಣ ಮಾಡಿದಾಗ, ಅದು ಹೇಳ್ತಾರಲ್ಲ, ನಾವು ಯಾವ ಪರಿಸರದೊಳಗೆ ಇರ್ತೀವಿ ಆ ಪರಿಸರ ನಮ್ಮ ಮೇಲೆ ಪ್ರಭಾವ ಬೀರಿ ನಮ್ಮಿಂದ ಆ ಮಾತುಗಳನ್ನು ಹೊರಹೊಮ್ಮಿಸ್ತದೆ ಅಂತ ಹೇಳ್ತಾರೆ. ಹಾಗೆ ಅಲ್ಲಿ ಎಮ್ಮಯ್ಯಗಳು ಅಂತಂದರೆ ಅವರ ಗುರು ಯಾರು, ಸಿದ್ದರಾಮೇಶ್ವರರ ಗುರುಗಳು ಯಾರಂದರೆ ಚನ್ನಬಸವಣ್ಣವರು. ಚನ್ನಬಸವಣ್ಣವರ ಪ್ರತಿ ಮಾತೂ ವಚನಗಳಾಗಿತ್ತು ಅನ್ನೋದನ್ನು ಇಲ್ಲಿ ಸಿದ್ದರಾಮೇಶ್ವರರು ಹೇಳ್ತಾರೆ. ಹಾಗೆ ನೀಲಮ್ಮನ ವಚನ 1,11 ಸಾಸಿರ, ಗಂಗಾಂಬಿಕೆಯ ವಚನ 1,08 ಸಾಸಿರ. ಈ ನೀಲಾಂಬಿಕೆ ಮತ್ತು ಗಂಗಾಂಬಿಕೆ ಅನ್ನೋರು ಬಸವಣ್ಣವರ ಧರ್ಮಪತ್ನಿ. ಅವರು ಬರೆದಂಥ ವಚನಗಳ ಸಂಖ್ಯೆಗಳನ್ನು ಹೇಳ್ತಾರೆ. ಎಮ್ಮಕ್ಕ ನಾಗಾಯಿಯ ವಚನ 3,96,000 ಸಾಸಿರ, ಅಂದರೆ ಬಸವಣ್ಣವರ ಅಕ್ಕ ನಾಗಲಾಂಬಿಕೆ ಬರೆದಿರುವಂಥ ವಚನಗಳು. ಹಾಗೆ ಮಡಿವಾಳ ಮಾಚಿದೇವರು ಬರೆದಂಥ ವಚನ 3,03,000. ಹಡಪದ ಅಪ್ಪಯ್ಯಗಳ ವಚನಗಳು 11,000. ಮರಳು ಸಿದ್ಧರ ವಚನ 68,000. ಇಂಥಪ್ಪ ವಚನದ ರಚನೆಯ ಬಿಟ್ಟು ಉಡಿಮಣ್ಣು ಹೊಯ್ಯದೆ ಮಾಬನೆ ಕುತ್ಸಿ ಕಾವ್ಯಾಲಂಕಾರ ನೋಡುವವರ ನೋಡಿ ಮಹಾದೇವ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಈ ಒಂದು ವಚನದಿಂದ ನಾವು ಏನು ಅರ್ಥೈಸ್ಕೊಳ್ಬೋದಂದರೆ, ವಚನ ಸಾಹಿತ್ಯದ ಆರಂಭದ ಹೆಜ್ಜೆ ಎಷ್ಟು ವೇಗವಾಗಿ ಬಂತು, ವಚನಗಳು ಯಾವ ಮಟ್ಟಕ್ಕೆ ರಚನೆಗಳಾದವು ಆ ಒಂದು ಹಂತದಲ್ಲಿ. ಒಂದು ಕಡೆ ಸಾಮಾನ್ಯವಾಗಿ ನಾವು ವಚನಕಾರರ ಇತಿಹಾಸವನ್ನು ನಾವು ಗಮನಿಸ್ತಾ ಹೋದರೆ, ಇಷ್ಟೊಂದು ಪ್ರಮಾಣದಲ್ಲಿ ವಚನಗಳನ್ನು ಬರಿಬೇಕಾಗಿತ್ತಂದರೆ ಅವರಿಗೆ ಒಂದು ಯಾವುದಾದ್ರೂ ಒಂದು ಬರವಣಿಗೆ ಕಲೆಯನ್ನು ಕಲಿಸುವಂತಹ ಶಾಲೆ ಆಗಿರ್ಬೋದು, ಅಥವಾ ಇಷ್ಟು ವಚನಗಳನ್ನು ಬರಿಬೇಕಾದಾಗ ತಾಡೋಲುಗಳನ್ನು ಸಂಸ್ಕರಣೆ ಮಾಡಿಕೊಡುವಂಥ ಒಂದು ಕಾರ್ಯವನ್ನಾದರೂ ಮಾಡಿರ್ಬೋದು, ಅಥವಾ ಈ ಇಷ್ಟು ವಚನಗಳನ್ನು ಒಬ್ಬರೇ ಬರೆದ್ರ ಇಂಥ ಹಲವಾರು ಪ್ರಶ್ನೆಗಳು ನಮ್ಮ ಎದುರಿಗೆ ಉಟ್ಕೊಳ್ಳೋದಂಥದ್ದು ಸಾಮಾನ್ಯ. ಹಾಗಾಗಿ ಅಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆ ಇತ್ತು ಕಲ್ಯಾಣದಲ್ಲಿ ಅಂತಂದರೆ, ವಚನಗಳನ್ನು ರಚನೆ ಮಾಡೋದಕ್ಕೆ ಬರೆಯೋಣಿಗೆ ಯಾರಿಗೆ ಬರ್ತದೆ ಅವರಿಗೆ ತಾಳೆಗರಿಗಳನ್ನು ಓರಣವಾಗಿ ಅಂದರೆ ಸಿದ್ಧಪಡಿಸಿ ಕೊಡುವಂಥ ಕಾಯಕವನ್ನು ಮಾಡೋದಕ್ಕೆ ಅನೇಕ ಶರಣರು ಇದ್ದರು. ಆ ತಾಳೆಗರಿಗಳನ್ನು ಸಂಸ್ಕರಿಸುವಂಥದ್ದು, ಅವುಗಳನ್ನು ಕಟ್ ಮಾಡಿ ಅಂದರೆ ಬೈಂಡ್ ರೂಪದಲ್ಲಿ ಅಂದರೆ ಸಂಸ್ಕರಣೆ ಮಾಡಿ ಬರೆವಣಿಗೆಗೆ ಸಿದ್ಧಪಡಿಸುವಂಥ ಕಾಯಕವನ್ನು ಮಾಡ್ತಾಯಿದ್ರು. ಕೆಲವು ಜನ ಮಹಿಳೆಯರು ಬರ್ತಾರೆ. ಆ 32 ಜನ ಮಹಿಳೆಯರು ವಚನಗಳನ್ನು ಬರೆದಿದ್ದಾರೆ. ಅವಾಗೆಲ್ಲ ನಮ್ಗೆ ಸಾಕ್ಷಿ ಇದಾವೆ. ಆ ಮಹಿಳೆಯರು ಅಥವಾ ಬೇರೆ ಬೇರೆ ದೇಶಗಳಿಂದ ಬಂದಿದ್ದರು ಕಲ್ಯಾಣಕ್ಕೆ. ತಮ್ಗೆ ಗೊತ್ತಿರಲಿ, ಕಲ್ಯಾಣಕ್ಕೆ ಕಾಶ್ಮೀರದಿಂದ ಮೋಳಿಗೆ ಮಾರಯ್ಯ ಅರಸನ ರಾಜ್ಯವನ್ನು ತ್ಯಾಗ ಮಾಡಿ ಪತ್ನಿ ಮಹಾದೇವಿ ಜೊತೆಗೆ ಸಹೋದರಿ ಬೋಂತಾದೇವಿ ಜೊತೆಗೆ ಕಲ್ಯಾಣಕ್ಕೆ ಬರ್ತಾರೆ ಕಾಶ್ಮೀರದಿಂದ. ಅದರ ಇತಿಹಾಸವನ್ನು ನಾವು ನೋಡ್ತಾ ಹೋದರೆ ಅಲ್ಲಿ ಶೈವ ಪರಂಪರೆ ಇತ್ತು. ಕಾಶ್ಮೀರಿ ಶೈವಿಗಳು ಕರ್ನಾಟಕಕ್ಕೆ ಅವಾಗೆಲ್ಲ ಸಾಮಾನ್ಯವಾಗಿ ಬರ್ತಾಯಿದ್ರು. ಆವಾಗ ಬಂದಾಗ ಕಲ್ಯಾಣದ ಬಸವಣ್ಣವರ ಸಂಪರ್ಕಕ್ಕೆ ಬಂದು ಅವರು ಸಹ ಅಲ್ಲಿ ವಚನಗಳನ್ನು ಬರೀತಾರೆ. ಕಟ್ಟಿಗೆ ಮಾರುವ ಕಾಯಕವನ್ನು ಮಾಡಿಕೊಂಡು ಅಲ್ಲಿ ಜೀವನವನ್ನು ನಡೆಸ್ತಾರೆ. ಹಾಗೆ ಅಫ್ಘಾನಿಸ್ತಾನ ಇವತ್ತು ಏನು ಕರಿತೀವಲ್ಲ, ಅಲ್ಲಿಂದ ಕಂದಹಾರದಿಂದನೇ ಮರಳು ಶಂಕರ ದೇವರು ಅಂತ ಸೂಫಿ ಸಂತ ಬರ್ತಾರೆ. ಹಾಗೆಯೇ ಸೌರಾಷ್ಟ್ರದಿಂದ ಆದಯ್ಯನವರು ಬರ್ತಾರೆ. ಇವತ್ತಿನ ತಮಿಳುನಾಡದಿಂದ ಮಾದಾರ ಚೆನ್ನೈನವರು ಬರ್ತಾರೆ. ಹೀಗೆ ಕರ್ನಾಟಕದಿಂದ ಅಷ್ಟೇ ಅಲ್ಲ, ಭಾರತದ ಬೇರೆ ಬೇರೆ ಭಾಗದಿಂದ, ನೇಪಾಳದಿಂದಲೂ ಸಹ ಶರಣರು ಕಲ್ಯಾಣಕ್ಕೆ ಬಂದು ಈ ವಚನ ಸಾಹಿತ್ಯದ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು ಅನ್ನೋದಂಥದ್ದನ್ನು ಆ ವಚನಗಳನ್ನು ನಾವು ಅಧ್ಯಯನ ಮಾಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನಾನು ಮಾತಾಡ್ತಾ ಇರುವಂಥದ್ದು ಯಾವುದೂ ಮಾತುಗಳು ಉತ್ಪ್ರೇಕ್ಷೆಗಳಲ್ಲ. ಎಲ್ಲದಕ್ಕೂ ಸಾಕ್ಷಿ ಸಮೇತವಾಗಿ ವಚನಗಳು ನಮ್ಮ ಎದುರಿಗೆ ಇವತ್ತು ಬೀಚ್ಕೊಳ್ತಾ ಇದ್ದಾವೆ. ಹಾಗಾಗಿ ಯಾವ್ಯಾವ ಶರಣರು ಎಲ್ಲೆಲ್ಲಿಂದ ಬಂದರು, ಅವರು ಬರಬೇಕಾದಾಗ ಅವರ ಹಿನ್ನೆಲೆ ಭಿನ್ನವಾಗಿತ್ತು. ಇಲ್ಲಿ ಎಷ್ಟೋ ಜನ ಈ ನಾಥ ಪರಂಪರೆಯಿಂದ ಬಂದರು, ಆಮೇಲೆ ಕಾಪಾಲಿಕ ಪರಂಪರೆಯಿಂದ ಬಂದರು, ಶೈವ ಪರಂಪರೆಯಿಂದ ಬಂದರು, ವೈಷ್ಣವ ಪರಂಪರೆಯಿಂದ ಬಂದರು, ಬೇರೆ ಬೇರೆ ಪರಂಪರೆಯಿಂದ ಎಲ್ಲರೂ ಬಂದರೂ ಸಹ ಇಲ್ಲಿ ಯಾವುದೇ ರೀತಿಯಾದಂಥ ಧರ್ಮ, ಜಾತಿ, ಲಿಂಗ ಯಾವುದೇ ಭೇದಗಳೇ ಇರಲಿರಂಥ ಒಂದು ಸಮಾಜವನ್ನು ಅಲ್ಲಿ ನಿರ್ಮಾಣ ಮಾಡಿದರು. ಅವರೆಲ್ಲರ ಮುಖ್ಯ ಉದ್ದೇಶ ಏನಾಗಿತ್ತಂದರೆ, ಪ್ರತಿಯೊಬ್ಬರಲ್ಲಿಯೂ ಇರುವಂತಹ ಆ ಲಿಂಗ ತತ್ವವನ್ನು, ಆತ್ಮಜ್ಞಾನವನ್ನು
ಹೊರಹೊಮ್ಮುವಂಥದ್ದು. ಅದಕ್ಕೋಸ್ಕರವಾಗಿ ಅನೇಕ ರೀತಿಯಾದಂಥ ಸಂಪ್ರದಾಯಗಳು 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಜಾರಿಯಲ್ಲಿದ್ದು ಅವು ಬಹಳಷ್ಟು ಕಠಿಣವಾದಂಥ ಮಾರ್ಗವನ್ನು ಕ್ರಮಿಸಿದಾಗ ಆ ಒಂದು ಆತ್ಮಜ್ಞಾನದ ಅರಿವು ಉಂಟಾಗ್ತಾ ಇತ್ತು. ಅದನ್ನು ಸುಲಭ ಮಾಡಿರೋದ ಕಾರ್ಯ ಈ ವಚನಕಾರರ ಒಂದು ಹೆಗ್ಗಳಿಕೆ ಅಂತ ನಾವು ಭಾವಿಸಬೇಕಾಗ್ತದೆ. ಹಾಗಾಗಿ ಯಾರ್ಯಾರು ಯಾವ್ಯಾವ ಹಿನ್ನೆಲೆಯಿಂದ ಬಂದ್ರಲ್ಲ ಆ ಹಿನ್ನೆಲೆಯನ್ನು ಆಧರಿಸಿನೇ ವಚನಗಳನ್ನು ರಚನೆ ಮಾಡಿದ್ದಾರೆ. ಬಟ್ ಅವರೊಳಗಡೆ ನಾವು ಇಡೀ ಸಮಗ್ರವಾಗಿ ಇವತ್ತು ನಮಗೆ ಲಭ್ಯವಾಗಿರುವಂತಹ 32,000 ವಚನಗಳನ್ನು ನೋಡಿದಾಗ್ಯೂ ಸಹ ಇವತ್ತು ನಾವೇನು ಬಡದಾಡ್ತೀವಲ್ಲ ನಮ್ಮ ಧರ್ಮ ನಮ್ಮ ವ್ಯಕ್ತಿ ದೊಡ್ಡವನು ಅಂತೇಳಿ, ಅಂತಹ ಒಂದು ಪದಗಳು ಸಹ ವಚನಗಳಲ್ಲಿ ಒಬ್ಬ ವಚನಕಾರ ಮತ್ತೊಬ್ಬ ವಚನಕಾರನ ಹೀಯಾಳಿಸಿ ಬರೆದು ಅಂಥದ್ದು ಒಂದು ಪದ ಸಹ ನಮಗೆ ಸಿಗೋದಿಲ್ಲ. ಅದರ ಅರ್ಥ ಏನು ಅಂತಂದರೆ ಅವತ್ತು ಅವರೆಲ್ಲರೂ ಒಂದಾಗಿರುವಂಥದ್ದನ್ನು ಇವತ್ತು ನಾವು ಭಿನ್ನವಾಗಿ ನೋಡುವಂಥದ್ದು ಸಣ್ಣತನಕ್ಕೆ ಇಳಿದು ಬಿಟ್ಟಿದ್ದೀವಿ. ಹಾಗಾಗಿ ವಚನ ಸಾಹಿತ್ಯದ ಆರಂಭಿಕ ಹೆಜ್ಜೆಗಳನ್ನು ಗಮನಿಸಬೇಕಾದಾಗ ಬಹು ಎಚ್ಚರಿಕೆಯಿಂದ ನಾವೇನು ಮಾಡಬೇಕಪ್ಪ ಅಂತಂದ್ರೆ ವಚನಗಳನ್ನು ಅಧ್ಯಯನ ಮಾಡಬೇಕಾಗ್ತೈತಿ. ಎಲ್ಲಿಯೂ ಸಹ ಯಾರೂ ಯಾರನ್ನ ಮನಸ್ಸಿಗೆ ನೋವಾಗೋ ರೀತಿಯಿಂದ ವಚನಕಾರರು ಅಲ್ಲಿ ಸೇರಿದ್ದರು. ಬಂದಂತಹ ವಚನಕಾರರು ಬೇರೆ ಬೇರೆ ಭಾಗದಿಂದ ಬಂದಾಗ ಬೇರೆ ಬೇರೆ ಆಚರಣೆಗಳಿಂದನೂ ಅಲ್ಲಿ ಅನುಸರಿಸ್ತಾ ಬಂದರು. ಅವರೆಲ್ಲರನ್ನೂ ಸಹ ಹಿಡಿದು ಒಂದೇ ಒಂದು ಸೂತ್ರದೊಳಗೆ ಹಿಡಿದಿರುವಂಥದ್ದು ಯಾವುದಪ್ಪ ಅಂತಂದರೆ ಅದೇ ಲಿಂಗ ತತ್ವ. ಲಿಂಗ ಅಂತಂದರೆ ಅದು ಒಂದು ಕುರುಹ ಆಗಿರುವಂಥದ್ದು, ಬಟ್ ಅರಿವುದೊಳಗೆ ಲಿಂಗ ಅನ್ನುವಂಥದ್ದು ಅದು ಆತ್ಮ ಜಾಗೃತಿಯ ಸಂಕೇತ. ಅದಕ್ಕೆ ಅವರು ವಚನಗಳೊಳಗೆ ಸಾಕಷ್ಟು ವಚನಗಳೊಳಗೆ ಈ ಒಂದು ಭಾವವನ್ನು ನಾವು ಕಾಣ್ತೀವಿ. ಇವನಾರವ ಎಂದೆನಿಸದಿರಯ್ಯ, ಇವನಮ್ಮವ ಎಂದೆನಿಸಯ್ಯ, ನಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನುವಂಥ ಮಾತನ್ನು ಬಸವಣ್ಣವ್ರು ಹೇಳಬೇಕಂದಾಗ ಅಲ್ಲಿ ಯಾವುದೇ ಭೇದ ಭಾವ ಇದ್ದಿದ್ದಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗೆಯೇ ಬೇರೆಯವರನ್ನ ತಿದ್ದುವ ಉದ್ದೇಶ ಅವ್ರದ್ದು ಇದ್ದಿದ್ದಿಲ್ಲ, ತಮ್ಮನ್ನು ತಾವು ತಿದ್ದುಕೊಳ್ಳುವಂಥ ಉದ್ದೇಶ ಅಲ್ಲಿತ್ತು. ಅದಕ್ಕೆ ಲೋಕದ ಡೊಂಕು ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಅನ್ನುವಂಥ ವಿಚಾರವನ್ನು ಅಲ್ಲಿ ಹೇಳಿದ್ದಾರೆ. ಅಂತಂದರೆ ಅರ್ಥ ಅವರೆಲ್ಲರದ್ದು ಉದ್ದೇಶ ಒಂದೇ ಆಗಿತ್ತು. ಬೇರೆ ಬೇರೆ ಮಾರ್ಗದಿಂದ ಬಂದಂಥರೂ ಸಹ ಆ ಒಂದು ಉದ್ದೇಶವನ್ನು ಅನುಸರಿಸಿಕೊಂಡೇ ವಚನ ಸಾಹಿತ್ಯದ ರಚನೆ ಒಳಗಡೆ ಅವರು ಪಾಲ್ಗೊಂಡಿದ್ದರು. ವಚನಗಳನ್ನು ರಚಿಸಬೇಕನ್ನುವಂಥ ಅವ್ರ ಮುಖ್ಯ ಉದ್ದೇಶ ಆಗಿದ್ದಿಲ್ಲ. ಇಲ್ಲಿ ಹೇಳ್ತಾರೆ ಅವರು ಅಲ್ಲಂಪ್ರಭು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, 280 ಕೋಟಿ ವಚನಗಳ ಹಾಡಿ ಹಲವು ಹಂಬಲಿಸಿತ್ತೆನ್ನ ಮನವು, ಮನ ಘನವನರಿಯದು ಘನ ಮನವನರಿಯದು, ಗುಹೇಶ್ವರನೆಂಬ ಲಿಂಗವನ್ನರಿದ ಬಳಿಕ ಗೀತವೆಲ್ಲ ಒಂದು ಮಾತಿನೊಳಗು. ನೋಡ್ರಿ, ಇಷ್ಟೆಲ್ಲ ನಾನು ಲಿಂಗವನ್ನು ಅರಿತ ಬಳಿಕ ಎಷ್ಟು ಕೋಟಿ ಕೋಟಿ ವಚನವನ್ನು ನಾನು ಬರೆದ್ರೇನು ಹಾಡಿದ್ರೇನು ಒಂದು ಮಾತಿನೊಳಗಡೆ ಯಾವುದದು ಮನ ಘನವನ್ನರಿಯಬೇಕು, ಘನ ಮನವನ್ನರಿಬೇಕು, ಗುಹೇಶ್ವರನೆಂಬ ಲಿಂಗವನ್ನು ಅರಿದ ಬಳಿಕ ಅಂದರೆ ನನ್ನೊಳಗಡೆ ಇರುವಂಥ ಆ ಚೇತನ ಶಕ್ತಿ ಯಾವುದು ಅನ್ನುವಂಥದ್ದು ನಾನು ತಿಳ್ಕೊಂಡ ಬಳಿಕ ಇವೆಲ್ಲವೂ ಸಹ ಏನಪ್ಪ ಅಂದರೆ ಒಂದು ವಚನಕ್ಕೆ ಸಮ ಆಗ್ತಾವೆ ಅಂತ ಹೇಳಬೇಕಾದಾಗ ಅವರು ವಚನಗಳನ್ನು ಯಾವ ಪರಿಸ್ಥಿತಿ ಒಳಗಡೆ ಅಂದರೆ ಅವರು ರಚಿಸಿದರು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗೈತಿ. ಹೀಗೆ ವಚನ ಸಾಹಿತ್ಯದ ಆರಂಭಿಕ ಹೆಜ್ಜೆ ಬಹಳ ಸ್ಪಷ್ಟವಾಗಿತ್ತು. ಯಾರನ್ನೂ ನೋಯಿಸದೆ ಎಲ್ಲರನ್ನೂ ಕರೆದುಕೊಂಡು ಎಲ್ಲರೂ ಸಹ ಭೇದ ಭಾವ ರಹಿತವಾಗಿ, ಅಲ್ಲಿ ಲಿಂಗಭೇದ ಇದ್ದಿದ್ದಿಲ್ಲ, ಗಂಡು ಹೆಣ್ಣು ಅನ್ನೋ ಭಾವ ಇದ್ದಿದ್ದಿಲ್ಲ. ಇದನ್ನು ನಾವು ವಿಚಾರ ಮಾಡ್ತಾ ಹೋದಾಗ ವಚನಗಳು 11ನೇ ಶತಮಾನದೊಳಗೆ ರಚಿತ ಆದವಲ್ಲ, ಅದಕ್ಕಿಂತ ಪೂರ್ವದಲ್ಲಿ ಏನಾದರೂ ಈ ರೀತಿಯಾದಂಥ ಒಂದು ಸಾಹಿತ್ಯ ಇತ್ತೇನೋ, ಅಥವಾ ನಮ್ಮ ದೇಶದೊಳಗಡೆ ಸಂಸ್ಕೃತವನ್ನು ಬಿಟ್ಟರೆ ಬೇರೆ ಯಾವುದಾದ್ರೂ ರಾಜ್ಯದೊಳಗಡೆ ಈ ಮಾದರಿಯಾಗಿರುವಂತಹ ಸಾಹಿತ್ಯಿಕ ರಚನೆ ಕಾರ್ಯ ನಡೆದಿತ್ತೇನೋ ಅಂತ ಅಂದ್ಕೊಂಡ್ರೆ ಎಲ್ಲಿಯೂ ನಮಗೆ ಸಿಗೋದಿಲ್ಲ. ಅಲ್ಲಿ ನಮಗೆ ಯಾಕೆ ವಚನಗಳು ಈ ಮಟ್ಟಕ್ಕೆ ಕರ್ನಾಟಕದ ಈ ಭಾಗದಲ್ಲಿನೇ ರಚನೆಗಳು ಆದವು, ಇವರಿಗೆ ಯಾವ ಒಂದು ಮಾದರಿ ಪ್ರೇರೇಪಣೆ ಆಗಿತ್ತು, ಈ ವಚನಕಾರರು ಸ್ವತಂತ್ರವಾಗಿಯೇ ಈ ರೀತಿ ಬರಿಬೇಕಂತ ಅವರೇ ಕಲ್ಪಿಸ್ಕೊಂಡ್ರ, ಈ ಪ್ರಶ್ನೆಗಳನ್ನು ನಾವು ವಿಚಾರ ಮಾಡ್ತಾ ಹೋದರೆ ಅವರಿಗೆ ಇದಕ್ಕಿಂತ ಪೂರ್ವದಲ್ಲಿ ಯಾವುದೇ ರೀತಿಯಾದಂಥ ಈ ವಚನಗಳನ್ನು ಬರೆದಿರುವಂಥದ್ದು ಎಲ್ಲಿ ಸಿಕ್ಕಿಲ್ಲ. ಸಾಮಾನ್ಯವಾಗಿ ನಾವು 12ನೇ ಶತಮಾನದ ಆದಿಯಲ್ಲಿ ಬರುವಂಥ
ವಚನಕಾರರೊಳಗಡೆ ಜೇಡರ ದಾಸಿಮಯ್ಯನೇ ಆದ್ಯ ವಚನಕಾರ ಅಂತ ಕರಿತೀವಿ ನಾವು. ಪ್ರಾರಂಭದಲ್ಲಿ ಬಸವಣ್ಣವ್ರಿಗಿಂತಲೂ ಮೊದಲೇ ವಚನಗಳನ್ನು ರಚನೆ ಮಾಡೋದಕ್ಕೆ ಕಾರ್ಯತತ್ಪರ ಆಗಿರುವಂಥವ್ರು ಯಾರಪ್ಪ ಅಂದರೆ ಜೇಡರ ದಾಸಿಮಯ್ಯ. ಅವರೇ ಒಂದು ವಚನದಲ್ಲಿ ಹೇಳ್ತಾರೆ, ಕರಿಯ ನಿತ್ತಡೆವಲ್ಲೇ ಸಿರಿಯ ನಿತ್ತಡೆವಲ್ಲೇ ಹಿರಿದಪ್ಪ ರಾಜ್ಯವನಿತ್ತಡೆವಲ್ಲೇ ನಿಮ್ಮ ಶರಣರ ಸುಳ್ ನುಡಿಯ ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ. ಈ ವಚನದಲ್ಲಿ ಶರಣರ ಸುಳ್ನುಡಿ ಅಂತ ಒಂದು ಮಾತು ಬರ್ತದೆ. ಇದು ಬಹಳ ಗಮನಿಸ್ಬೇಕಾಗಿ ನಾವಿಲ್ಲಿ. ಸುಳ್ನುಡಿ ಅಂತಂದರೆ ಸರದಿ ಪ್ರಕಾರ ಆಡುವಂಥ ಒಂದು ಮಾತು ಅಥವಾ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವ ರೀತಿ ಒಳಗಡೆ ಆಡುವಂಥ ಮಾತು ಅಥವಾ ಸತ್ಯದ ನುಡಿಗಳು ಅಂತ ಅರ್ಥ ಕೊಡ್ತೈತಿ. ನಿಮ್ಮ ಶರಣರ ಇಲ್ಲಿ ಪ್ರಾರಂಭನೇ ಜೇಡರ ದಾಸಿಮಯ್ಯ ಆದಿ ವಚನಕಾರ ಅಂತ ನಾವು ಕರೆದ್ರೆ, ಇವ್ರಿಗಿಂತ ಪೂರ್ವದಲ್ಲಿ ಶರಣರು ಸುಳ್ನುಡಿಗಳು ನಮಗೂ ಒಂದು ಅರೆಗಳಿಗೆ ಕೊಟ್ಟರೆ ಸಾಕಪ್ಪ, ನಾನು ನೀನೇ ಕೊಟ್ಟಷ್ಟು, ನನಗೆ ಯಾವುದು ಆನಿ ಬೇಡ, ಸಿರಿ ಸಂಪತ್ತು ಬೇಡ, ಇಡೀ ರಾಜ್ಯ ಕೊಡ್ತೀನಿ ಅಂದರೂ ಬೇಡ, ನನಗೆ ಏನು ಬೇಕಪ್ಪ ಅಂದ್ರೆ ನಿಮ್ಮ ಶರಣರ ಒಂದಿಷ್ಟು ಸತ್ಯದ ನುಡಿಗಳದವಲ್ಲ, ವಚನಗಳದವಲ್ಲ, ಅವನು ಕೊಟ್ಬಿಡು ಸಾಕು, ದೇವರೇ ನೀನೇ ನನಗೆ ಬಂದಂಗೆ ಆಗ್ತದೆ ಅಂತ ಹೇಳಬೇಕಾದಾಗ ಇಲ್ಲಿ ನಾವು ವಚನದ ಆರಂಭದ ಹೆಜ್ಜೆಗಳನ್ನು ಗುರುತಿಸ್ತೀವಿ. ಯಾರವರು ಶರಣರು ಅದನ್ನು ನಾವು ಅರ್ಥೈಸ್ಕೊತ ಹೋದಾಗ ಬಹುಶಃ 12ನೇ ಶತಮಾನದಕ್ಕಿಂತ ಪೂರ್ವದಲ್ಲಿ ಮತ್ತು 12ನೇ ಶತಮಾನದಲ್ಲಿ ಬಸವಣ್ಣವ್ರ ಜೊತೆಗೆ ಇದ್ದಂತಹ ಕೆಲವು ವಚನಕಾರರೊಳಗೆ ಮಾದಾರ ಚೆನ್ನಯ್ಯ ಆಗಿರ್ಬೋದು, ಡೋಹಾರ್ ಕಕ್ಕಯ್ಯ ಆಗಿರ್ಬೋದು, ಇವರಿಗೆ ಆದ್ಯರು ಅಂತ ಹೇಳ್ತಾರೆ. ಆದ್ಯರ 60 ವಚನಕ್ಕೆ ದಂಡನಾಯಕರ 20 ವಚನ ಅಂಥೇಳಿ ಒಂದು ವಚನದೊಳಗಡೆ ಬರ್ತದೆ. ಅಲ್ಲಿ ಇವರು ಬಸವಣ್ಣವರ ಸಮಕಾಲೀನರು ಇದ್ದರೂ ಸಹ ವಯೋದೊಳಗಡೆ ಹಿರಿಯರು. ಇವರಿಗೆ ವಚನಗಳನ್ನು ರಚಿಸುವಂತಹ ಮತ್ತು ಇವುಗಳನ್ನು ಪ್ರಾರಂಭದ ಹಂತದಲ್ಲಿ ಬರವಣಿಗೆಯ ರೂಪದಲ್ಲಿ ತಂದಂಥವರು ಇವರು ಇರಬಹುದೇನೋ ಅನ್ನುವಂಥದ್ದನ್ನು ನಾವು ಊಹೆ ಮಾಡಬೇಕಾಗ್ತೈತಿ. ಎಂ ಚಿದಾನಂದ ಮೂರ್ತಿಯವರು ಹೇಳ್ತಾರೆ, ವಚನಗಳಿಗೆ ಮೂಲ ಯಾವುದು ಎಂಬುದು ಹುಡುಕುವ ಪ್ರಯತ್ನವೆಲ್ಲ ಒಂದಲ್ಲ ಒಂದು ವಿಧದಲ್ಲಿ ಹಿಂದೆ ಆಗಲೇ ಸಿದ್ಧವಾಗಿದ್ದ ಪ್ರಕಾರಗಳನ್ನು ಗಮನದಲ್ಲಿಟ್ಟುಕೊಂಡೇ ಆಗ್ಯವು. ಯಾವುದು ತಮಿಳರ ತೇವಾರಂ ಆಗಿರ್ಬೋದು, ಸಂಸ್ಕೃತದಲ್ಲಿ ಬರೆದಂಥ ಚಾಂದೋಗಂಧಿ ಆಗಿರ್ಬೋದು, ಕನ್ನಡದ ತ್ರಿಪದಿ ಆಗಿರ್ಬೋದು, ಇವುಗಳೆಲ್ಲವನ್ನು ಕೈ ಬಿಟ್ಟು ಕೆಲ ಕಾಲ ಇವೆಲ್ಲವನ್ನು ಪಕ್ಕಕ್ಕೆ ತಳ್ಳಿ ವಚನಕಾರರು ಎಂಥ ಪರಿಸರದಲ್ಲಿ ಯಾರಿಗಾಗಿ ರಚಿಸಿದರು ಪ್ರಶ್ನೆಗೆ ಉತ್ತರ ಹುಡುಕಲು ಪ್ರಯತ್ನಿಸಿದರೆ ಅಂಥ ಪ್ರಯತ್ನದಲ್ಲಿ ವಚನ ಸಾಹಿತ್ಯದ ಹುಟ್ಟಿಗೆ ಪರಿಹಾರ ದೊರಕಿಸಬಹುದು ಅಂತ ಹೇಳ್ತಾರೆ. ಅಂದರೆ ನಾವು ವಚನಗಳನ್ನು ಈ ತಮಿಳರ ತೇವಾರಂದಕ್ಕಾಗಿರ್ಬೋದು ಅಥವಾ ಸಂಸ್ಕೃತದ ಚಂದೋಗಂಧಿಗಾಗಿರ್ಬೋದು, ಕನ್ನಡ ತ್ರಿಪದಿಗಳಿಗೆ ಹೋಲಿಕೆ ಮಾಡಲೇಬಾರದು ಅಂತ ಹೇಳ್ತಾರೆ. ಯಾಕಂದರೆ ಅವುಗಳಿಗೆ ಒಂದು ನಿಯಮ ಅಂತದವು. ತ್ರಿಪದಿಗಳಂದರೆ 3 ಸಾಲಿನಾಗ ಬರೀಬೇಕು, ಅವು ಪ್ರಾಸಬದ್ಧವಾಗಿರಬೇಕು ಅನ್ನೋದು. ವಚನಗಳಿಗೆ ಅವು ಯಾವೂ ಇಲ್ಲ. ಅದು ಒಂದು ರೀತಿ ಬಂಡಾಯವಾಗಿ ಹೊರ ಬಂದಿರುವಂಥ ಒಂದು ಸಾಹಿತ್ಯ ಅದು. ಅಲ್ಲಿ ವಚನ ಕಡೆ ಬಸವಣ್ಣವ್ರು ಹೇಳ್ತಾರೆ, ನಾನು ಒಲಿದಂತೆ ಹಾಡು, ನನಗೆ ತಾಳ ಮಾನಸ ಯಾವೂ ನನಗೆ ಗೊತ್ತಿಲ್ಲ, ನಾನು ನನ್ನ ಮನೆಗೆ ಯಾವ ರೀತಿ ಒಳಿತೈತೆ ಅದೇ ರೀತಿ ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಹಾಗೆ ವಚನಗಳು ಅನ್ನುವಂಥದ್ದು ಬಹಳ ಅದ್ಭುತವಾಗಿರುವಂಥ ಒಂದು ಕಲ್ಪನೆಯನ್ನು ನಮಗೆ ಶರಣರು ನಮಗೆ ಕೊಟ್ಟರು. ಇಲ್ಲಿ ಹೇಳ್ತಾರೆ, ವಚನಕಾರರು ಕವಿಗಳಲ್ಲ, ಅವರು ಬರೆದಿದ್ದು ಕಾವ್ಯವಲ್ಲ, ಅವರು ಸ್ತೋತ್ರ ವರ್ಗವು ಕಾವ್ಯ ಸ್ವಾದದ ಮಾಡುವ ಪಂಡಿತ ವರ್ಗವಲ್ಲ, ಅವರು ಬರೆದು ಹಾಡ್ತೀನಿ ಕೇಳ್ರಂತ ಕುಂತಾಗಿ ಕೇಳುವಂಥ ಪಂಡಿತರೇನೋ ಅವ್ರ ಸ್ತೋತ್ರಗಳಲ್ಲ. ಅವರು ಮುಖ್ಯವಾಗಿ ಸಾಮಾಜಿಕ ಪ್ರಜ್ಞೆಯುಳ್ಳ ನೀತಿ ಬೋಧಕ, ಸಮಾಜದ ವಿಮರ್ಶಕರು. ವಚನದಲ್ಲಿ ಬರ್ತಾವೆ ಕೆಲವೊಂದಿಷ್ಟು ನಮ್ಮ ಮೂಢನಂಬಿಕೆಗಳು, ಮೂಢ ಆಚರಣೆಗಳು, ಅವುಗಳನ್ನು ಅಳಿಯುವಂಥ ವಿಚಾರವನ್ನು ವಚನದೊಳಗೆ ಹೇಳ್ತಾರೆ. ಅಲ್ಲಿ ಸಮಾಜದ ವಿಮರ್ಶಕರಾಗಿರ್ತಾರೆ. ಅದು ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ ಅನ್ನುವಂಥ ವಿಚಾರದೊಳಗಡೆ, ಅಥವಾ ದಿಟ್ಟದ ನಾಗರ ಕಲ್ಲು ನಾಗರಿಗೆ ಹಾಲು ನೆರೆಯುವರು, ದಿಟ್ಟ ನಾಗರ ಬಂದರೆ ಕೊಲ್ಲೆನ್ನುವರು ಅಂತ ಈ ಒಂದು ವಿಡಂಬನಾತ್ಮಕವಾದಂಥ ನಮ್ಮ ಆಚರಣೆಗಳೇನಿದಾವಲ್ಲ ಅವುಗಳನ್ನು ವಿಮರ್ಶೆ ಮಾಡುವ ಹೊತ್ನ್ಯಾಗ ವಚನಕಾರ ಏನಾಗ್ತಾರೆ, ಸಾಮಾಜಿಕ ವಿಮರ್ಶಕರಾಗ್ತಾರೆ. ಈಗ ಅಂತ್ಯಜ ಮೇಲಜ ಅಂತ ಜಾತಿ ಭೇದ ಮಾಡುವ ಹೊತ್ನ್ಯಾಗ ಅದನ್ನು ಅಳಿತಾರಲ್ಲ, ಅವಾಗ ಸಾಮಾಜಿಕ ಪ್ರಜ್ಞೆಯುಳ್ಳ ನೀತಿ ಬೋಧಕರಾಗಿ ಬರ್ತಾರೆ. ಹಾಗೆಯೇ ತಮ್ಮ ಅನುಭವವನ್ನು ಜನತೆಗೆ ಹಂಚಿಕೊಳ್ಳುವುದನ್ನು ಅವ್ರ ಮುಖ್ಯ ಉದ್ದೇಶ ಆಗಿತ್ತು. ಆವಾಗ ಸ್ತೋತ್ರವರ್ಗ ಮುಖ್ಯವಾಗಿ ಸಾಮಾನ್ಯ ಜನತೆನೇ ಆಗಿತ್ತು. ಅವರೇನು ಮಹಾನ್ ಪಂಡಿತರಿಗಾಗಿಯೇ ಈ ವಚನಗಳನ್ನು ಬರೆದು ಪಂಡಿತರ ವರ್ಗಕ್ಕೆ ಮಾತ್ರ ವಚನಗಳನ್ನು ಸೀಮಿತಗೊಳಿಸಲಿಲ್ಲ. ಅವರು ಜನಸಾಮಾನ್ಯರಿಗಾಗಿ ಬರೆದಂಥವು, ಜನಸಾಮಾನ್ಯರಿಗೆ ಒಂದು ನೀತಿಯನ್ನು, ತಮ್ಮ ಅನಿಸಿಕೆಯನ್ನು ಪರಿಣಾಮಕಾರಿಯಾಗಿ ಹೇಳುವ ಮೂಲಕವಾಗಿ ಜನಸರ ಮನಸ್ಸನ್ನು ಆ ಮಟ್ಟಿಗೆ ಮುಟ್ಟಿಸ್ಬೇಕಾಗಿತ್ತಲ್ಲ, ಅದಕ್ಕೋಸ್ಕರವಾಗಿ ವಚನಗಳನ್ನು ಅವರು ರಚನೆ ಮಾಡಿದರು.
ಹೀಗಾಗಿ ಈ ವಚನಗಳು ಆರಂಭಿಕ ಹೆಜ್ಜೆಯನ್ನು ನಾವು ಗುರುತಿಸ್ತಾ ಹೋದರೆ ಅವು ಉದ್ದೇಶ ಏನಪ್ಪ ಅಂದರೆ ತಾವು ಗಳಿಸಿದ ಅನುಭವವನ್ನು ಇತರರ ಜೊತೆಗೆ ಹಂಚಿಕೊಳ್ಳೋದೇ ಅವರ ಮುಖ್ಯ ಉದ್ದೇಶ ಆಗಿತ್ತು ಅನ್ನುವಂಥದ್ದು ನಾವು ನೋಡ್ತೀವಿ. ಸರಿ, ಹಾಗಾದರೆ ಈ ವಚನಗಳನ್ನು ಬರಿಬೇಕಾದಂತಾಗ ಆ ಸಂದರ್ಭ ಹೇಗಿತ್ತು? ಆ ಸಂದರ್ಭವನ್ನು ನಾವು ಗಮನಿಸ್ತಾ ಹೋದಾಗ ಅಲ್ಲಿ 12ನೇ ಶತಮಾನದಲ್ಲಿ ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ರಾಜಕೀಯವಾಗಿ ಆಗಿರ್ಬೋದು, ಹಾಗೆಯೇ ಸ್ತ್ರೀಯರಿಗಾಗಿರುವಂಥ ಕೆಲವೊಂದಿಷ್ಟು ಕಟ್ಟುಪಾಡುಗಳನ್ನು ವಿರೋಧಿಸೋಕ್ಕೋಸ್ಕರವಾಗಿ ಕೆಲವೊಂದು ವಚನಕಾರರು ತಮ್ಮ ವಚನಗಳಲ್ಲಿ ಆ ಒಂದು ಸಾಮಾಜಿಕ ಮೌಢ್ಯತೆಯನ್ನು ತಿಳಿಗೊಳಿಸೋದಕ್ಕೋಸ್ಕರವಾಗಿ ಅವರು ಹೋರಾಟ ಮಾಡಿರುವ ವಿಚಾರಗಳನ್ನು ವಚನಗಳಲ್ಲಿ ಹೇಳ್ತಾರೆ. ಈ ವಚನಗಳು ಅನ್ನುವಂಥದ್ದು ಎಂಥ ಒಂದು ಅದ್ಭುತವಾದಂಥ ಒಂದು ರಚನೆ ಅಂತಂದರೆ ಅವುಗಳು ಆಧ್ಯಾತ್ಮಿಕ ವಿಚಾರಗಳನ್ನೂ ಹೇಳ್ತವೆ, ಐತಿಹಾಸಿಕ ಸತ್ಯಗಳನ್ನೂ ಹೇಳ್ತವೆ, ಅವತ್ತಿನ ಕಾಲಘಟ್ಟದಲ್ಲಿ ಜನರು ಅನುಭವಿಸಿರುವಂಥ ಪಟ್ಟಂಥ ಪಾಡುಗಳನ್ನೂ ಹೇಳ್ತವೆ. ಹಾಗೆಯೇ ಒಬ್ಬ ಜನಸಾಮಾನ್ಯ, ಒಬ್ಬ ಮದ್ದಲೆ ಬಾರಿಸುವಂತಹ ವ್ಯಕ್ತಿ ಅನುಭವದ ಉತ್ತುಂಗ ಶಿಖರಕ್ಕೆ ಅಲ್ಲಮನ ಆಗಬಹುದು ಅನ್ನೋದನ್ನು ತಿಳಿಸ್ಕೊಡ್ತವೆ. ಹಾಗಾಗಿ ವಚನಗಳನ್ನು ಯಾವುದೇ ರೀತಿಯಾದಂತಹ ಚೌಕಟ್ಟಿನೊಳಗೆ ಹಿಡಿದಿಡಕ್ಕೆ ಸಾಧ್ಯನೇ ಇಲ್ಲ. ಅವು ಇತಿಹಾಸದ ಸಾಕ್ಷಿಗಳೂ ಹೌದು, ಅವು ಅನುಭವದ ನುಡಿಗಳೂ ಹೌದು. ಸಮಗ್ರವಾಗಿ ಒಂದು ಧಾರ್ಮಿಕ ಗ್ರಂಥ ಕೊಡುವಂಥ ವಿಚಾರಗಳನ್ನು ಕೇವಲ 4-5 ಸಾಲಿನೊಳಗೆ ಹಿಡಿದಿಡುವಂಥ ಸಾಮರ್ಥ್ಯ ಇರುವುದು ವಚನಗಳೊಳಗದೆ. ಹಾಗಾಗಿ ಇಂತಹ ವಚನಗಳು ಯಾವ ಹಿನ್ನೆಲೆಯಿಂದ ರಚನೆ ಆದವು ಅಂತಂದರೆ, ಮೊದಲನೇದಾಗಿ ನಾವು ಗುರುತಿಸಿರುವ ಹಾಗೆ ಧಾರ್ಮಿಕತೆಯೊಳಗೆ ಕೆಲವೊಂದಿಷ್ಟು ಅಸಮಾನತೆಗಳು ಅವತ್ತು ನಡೆದಿದ್ದು. ಅದು ಪ್ರಾರಂಭದ ಹಂತದಲ್ಲಿ ನಾವು ಗಮನಿಸ್ತಾ ಹೋದಾಗೆ ಬಸವಣ್ಣವರ ಬಾಲ್ಯದಲ್ಲಿ ಅಕ್ಕ ನಾಗಲಾಂಬಿಕೆಗೆ ಜನಿವಾರ ಧರಿಸುವುದಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಬಸವಣ್ಣವರು ಅವಾಗನೇ ಪ್ರತಿಭಟಿಸಿ ಮನೆಯನ್ನು ತೊರೆದು ಬಂದಾಗ ಬಹುಶಃ ಅವರಿಗೆ ಮನಸ್ಸಿನೊಳಗೆ ಅನಿಸಿರ್ಬೋದು, ಯಾಕೆ ಪುರುಷ ಮತ್ತು ಸ್ತ್ರೀಯೊಳಗೆ ಭೇದ ಭಾವ ಮಾಡ್ತಾ ಇದ್ದಾರೆ, ಈ ಭೇದವನ್ನು ಹೊಡೆದೋಡಿಸ್ಬೇಕಲ್ಲ ಅನ್ನುವಂಥ ಆ ಒಂದು ಸಮಾಜದ ಸಮತೆಯನ್ನು ತರಬೇಕು ಅನ್ನುವಂಥ ಒಂದು ಬೀಜ ಅಂಕುರ ಆಗಿದರ ಪರಿಣಾಮದಿಂದನೇ ಶತಶತಮಾನಗಳಿಂದ ಬಹುಶಃ ಸ್ತ್ರೀಯರಿಗೆ ಸಮಾನತೆಯನ್ನು ಕಲ್ಪಿಸಬೇಕು ಅನ್ನುವಂಥ ವಿಚಾರದಿಂದ ಬಸವಣ್ಣವರು ಮಹಿಳೆಯರಿಗೆ ಶಿಕ್ಷಣವನ್ನು ಕೊಟ್ಟು ಅವರ ಆಧ್ಯಾತ್ಮಿಕ ಚಿಂತನೆಗಳನ್ನು ಹೊರಗಲ್ಲಿಗೆ ಹಚ್ಚಿ ಅವರಿಂದ ವಚನವನ್ನು ಬರೆಸಿದರು. ಎಂತೆಂಥ ಶರಣೆಯರು ಅವತ್ತು ಬಂದರು ಅಂತಂದರೆ ಕಸಗೂಡಿಸುವಂಥ ಸತ್ಯಕ್ಕೆ ವಚನಗಳನ್ನು ಬರಿತಾಳ್ರಿ. ಒಬ್ಬ ಸತ್ಯಕ್ಕೆ ವಚನದಲ್ಲಿ ಹೇಳ್ತಾಳೆ, ನಾನು ಕಸ ಗುಡಿಸುವಂಥ ಕಾಯಕ ಮಾಡುವ ಹೊತ್ತಿನಾಗ ಬಟ್ಟೆಯಲ್ಲಿ ಅನ್ನ ಬಿದ್ದಿದ್ರೆ ಅದನ್ನು ನಾನು ಕೈ ಮುಟ್ಟಿ ಎತ್ತಿಕೊಂಡನಾದರೆ ನಿಮ್ಮಾಣೆ ಅಂತ ಹೇಳ್ತಾಳೆ. ನಾನು ಮುಟ್ಟುವುದಿಲ್ಲ ಅಂತ ಹೇಳ್ತಾಳೆ. ಕಸ ಹೊಡೆಯತ್ನಾಗ ರಸ್ತೆ ಒಳಗಡೆ ಬಂಗಾರ ನಾಣ್ಯಗಳು ಬಿದ್ದರೆ ಅದನ್ನು ನಾನು ಕಸ ಅಂತ ಪರಿಗಣಿಸ್ತೀನಿ ಅನ್ನುವಂಥ ಮಟ್ಟಕ್ಕೆ ಒಬ್ಬ ಸತ್ಯಕ್ಕೆ ಕಸ ಗುಡಿಸೋ ಸತ್ಯಕ್ಕೆ ವಚನ ಬರೀತಾಳೆ. ಒಬ್ಬ ವೇಶ್ಯ ವೃತ್ತಿಯನ್ನು ಮಾಡ್ತಾವಂಥ ಸೂಳಿ ಸಂಕವೇ ಅನ್ನಕ್ಕೆ ವಚನಗಳನ್ನು ಬರೀತಾಳೆ. ಹಾಗೆಯೇ ಅನೇಕ ಜನ ಅವತ್ತಿನ ಕಾಲಘಟ್ಟದಲ್ಲಿ ಮಹಿಳೆಯರು ಮನೆ ಬಿಟ್ಟು ಹೊರಗೆ ಬರದೇ ಇರುವಂಥ ಸಂದರ್ಭದಲ್ಲಿನೇ ವಚನಗಳನ್ನು ಬರೆಸಿ ಅವ್ರನ್ನ ಅನುಭವ ಮಂಟಪಕ್ಕೆ ಕರೆಸಿ ಅವ್ರ ಮೂಲಕ ವಚನಗಳನ್ನು ಹೇಳಿಸ್ತಾರೆ ಅಂತಂದರೆ ಅದು ಆರಂಭದ ಹೆಜ್ಜೆ ಯಾವ ಮಟ್ಟಕ್ಕೆ ಪರಿಣಾಮ ಬೀರಿತ್ತು ಅನ್ನೋದನ್ನು ನಾವು ಊಹೆ ಮಾಡ್ಕೋಬೇಕು. ಎಲ್ಲಿಯ ಉಡುತಡಿ, ಎಲ್ಲಿಯ ಕಲ್ಯಾಣ, ಅಕ್ಕ ಮಹಾದೇವಿ ಅಲ್ಲಿಂದನೇ ಮಾರ್ಗದಲ್ಲಿ ಅವತ್ತಿನ 12ನೇ ಶತಮಾನದ 800 ವರ್ಷಗಳಿಂದ ಯಾವ ರೀತಿ ಇತ್ತು ಅನ್ನೋದನ್ನು ನಾವು ಊಹೆ ಮಾಡ್ಕೋಬೇಕು ಸಂದರ್ಭ. ಈಗಿನ ಹಾಗೆ ರಸ್ತೆಗಳಿಲ್ಲದೆ ಇರುವಂಥ ಆ ಕಾಡಿನಲ್ಲಿ ಇರುವಂಥ ಶಿವಮೊಗ್ಗ ಜಿಲ್ಲೆಯಿಂದ ಕಲ್ಯಾಣಕ್ಕೆ ಒಬ್ಬ ಹೆಣ್ಣು ಮಗಳು, ಹದಿಹರೆಯದ ಹೆಣ್ಣು ಮಗಳು ಒಬ್ಬಳೇ ಬರ್ತಾಳೆ ಅಂತಂದರೆ ಆ ವಚನಕಾರರ ಸೆಳೆತ ಹೇಗಿರ್ಬೋದು, ಬಂದಂಥ ಅವಳನ್ನು ಪರೀಕ್ಷಿಸಿದಂಥ ಪ್ರಭಾವ ಹೇಗಿರ್ಬೋದು. ಹೀಗೆ ಅವತ್ತಿನ ಮಹಿಳೆಯರನ್ನು ಬಹಳಷ್ಟು ಸ್ವಾತಂತ್ರ್ಯವನ್ನು ಮುಕ್ತವಾಗಿ ಕೊಟ್ಟಿದ್ರ ಪರಿಣಾಮವಾಗಿ ಎಂತೆಂಥ ವಚನಗಳು ಬಂದು ಅಂತಂದರೆ ತಾವೆಲ್ಲ ಓದಬೇಕು. ಹಡಪದ ಅಪ್ಪಣ್ಣಗಳ ಪುಣ್ಯಶ್ರೀ ನಿಂಗಮ್ಮನವ್ರು ಬರೀತಾರೆ,
ಯೋಗದ ಯೋಗದ ಒಳಗಡೆ ಆ ಚಕ್ರಗಳನ್ನು ಜಾಗೃತಗೊಳಿಸಿ ಸಹಸ್ರದೊಳಗಡೆ ಕಾಣುವಂಥ ಆ ಬೆಳಕಿನ ಏನಿದೆಯಲ್ಲ ಅದ್ರ ಬಗ್ಗೆ ವರ್ಣನೆಯನ್ನು ಮಾಡ್ತಾರೆ ವಚನಗಳೊಳಗೆ. ಆ ವಚನವನ್ನು ಓದಿದರೆ ಇವತ್ತು ಪತಂಜಲಿ ಅವರು ಬರೆದಿರುವಂತಹ ಆ ಯೋಗದ ಕೃತಿಯೊಳಗಿರುವಂಥ ಎಲ್ಲ ಸಾರವನ್ನು ಕೇವಲ ಒಂದು ವಚನದಲ್ಲಿ ಸೆರೆ ಹಿಡಿಯುವ ಮಟ್ಟಕ್ಕೆ ಆ ತಾಯಿ ವಚನಗಳನ್ನು ಬರಿತಾಳಪ್ಪ ಅಂತಂದರೆ ಯಾವ ಮಟ್ಟಕ್ಕೆ ಅಲ್ಲಿ ಕಲ್ಯಾಣದೊಳಗಡೆ ಈ ವಚನ ರಚಿಸುವಂತಹ ಮತ್ತು ವಚನಕಾರರಿಗೆ ತರಬೇತಿ ಕೊಡುವಂಥ ಒಂದು ಕೆಲಸ ನಡೆದಿತ್ತು ಅನ್ನೋದನ್ನು ನಾವು ಗಮನಿಸಬೇಕಾಗ್ತೈತಿ. ಹಾಗಾಗಿ ವಚನಗಳು ಕೇವಲ ಯಾವುದೇ ಒಂದು ಧರ್ಮ ಒಂದು ಜಾತಿಗೆ ಸೀಮಿತವಾಗಿರುವಂಥವಲ್ಲ. ಅವು ನಮ್ಮ ಹೆಮ್ಮೆಯ ಕನ್ನಡದ ಸಾಹಿತ್ಯಿಕ ಪ್ರಕಾರಗಳು. ಅದನ್ನು ಹೇಳಿದ ಪ್ರಾರಂಭದಲ್ಲಿ ವಿಶ್ವ ಸಾಹಿತ್ಯಕ್ಕೆ ಕನ್ನಡದ ಕೊಡುಗೆ ಏನು ಅಂತ ಕೇಳಿದರೆ ಯಾವುದೇ ದೊಡ್ಡ ದೊಡ್ಡ ಗ್ರಂಥಗಳಲ್ಲ, ಯಾವುದೇ ಧಾರ್ಮಿಕ ಕೃತಿಗಳಲ್ಲ. ವಿಶಿಷ್ಟವಾಗಿರುವಂಥದ್ದು ಜಗತ್ತಿನ ಯಾವ ಭಾಗದಲ್ಲಿ ಇರದೇ ಇರುವಂಥ ಸಾಹಿತ್ಯಕ್ಕೆ ಯಾವುದಪ್ಪ ಅಂದರೆ ಅದು ವಚನ ಸಾಹಿತ್ಯ. ಅದನ್ನು ಕನ್ನಡ ವಿಶ್ವ ಸಾಹಿತ್ಯಕ್ಕೆ ಕೊಟ್ಟಿದೆ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು. ಅದೇಕೋ ಕಾಣೆ ವಚನಗಳ ಬಗ್ಗೆ ಇವತ್ತಿಗೂ ಸಹ ಕೇವಲ ಒಂದು ಜನಾಂಗದವರು ಮಾತ್ರ ತಮ್ಮ ಆಸ್ತಿ ಎನ್ನುವ ಮಟ್ಟಕ್ಕೆ ಇಟ್ಕೊಂಡು ಅದನ್ನು ಇತರರಿಗೆ ಪರಿಚಯಿಸದೆ ಹೋದ ಕಾರಣಕ್ಕಾಗಿ ವಚನಗಳು ಅವು ಸಾಹಿತ್ಯದ ಕೃತಿಗಳು ಅನ್ನುವ ಮಟ್ಟಕ್ಕೆ ಅನಾಧಾರಕ್ಕೆ ಒಳಪಡ್ತಾ ಇದ್ದವು. ವಚನಗಳು ಅವು ಹೇಳಿದ್ರಲ್ಲ, ಹಾಡಿದರೆ ಗೀತೆಗಳಾಗ್ತವು, ಓದಿದರೆ ಗದ್ಯಗಳಾಗ್ತವು, ಅನುಭವಕ್ಕೆ ತೆಗೆದುಕೊಂಡ್ರೆ ಧಾರ್ಮಿಕ ಕೃತಿಗಳಾಗ್ತವು, ಇನ್ನೂ ಅನುಭವದ ಆಳಕ್ಕೆ ತೆಗೆದುಕೊಂಡ್ರೆ ಲಿಂಗವನ್ನೇ ಕಾಣಬಹುದು. ಅಂದರೆ ಆ ಮಟ್ಟಕ್ಕೆ ವಚನಗಳು ಇದ್ದಾವು. ಬಹುಶಃ ಕಲ್ಯಾಣ ಕ್ರಾಂತಿ ಒಳಗಡೆ ನಾವು ಭಾಳಷ್ಟು ವಚನಗಳನ್ನು ಕಳ್ಕೊಂಡಿವಿ. ಅದು ಒಂದು ತಪ್ಪು ತಿಳುವಳಿಕೆಯಿಂದ ವಚನಕಾರರ ಬಗ್ಗೆ ತಪ್ಪು ತಿಳುವಳಿಕೆ ಆಗಿರೋದ್ರಿಂದ ಅವ್ರ ಕೊಲೆ ಆಗ್ತದೆ. ಕಗ್ಗುಲೆ ಆಗಿದ್ದರ ಪರಿಣಾಮ ಏನಪ್ಪ ಅಂತಂದರೆ ವಚನಗಳನ್ನು ನಾಶ ಮಾಡ್ತಾರೆ. ಬಂಡಿಗಟ್ಟಲೆ ವಚನ ಕಟ್ಟುಗಳನ್ನು ಸುಟ್ಟು ಹಾಕ್ತಾರೆ. ಆದಾಗ್ಯೂ ಸಹ ಅಕ್ಕ ನಾಗಲಾಂಬಿಕೆ, ಚನ್ನಬಸವಣ್ಣವರು, ಮಡಿವಾಳ ಮಾಚಿದೇವರು, ಅಂಬಿಗರ ಚೌಡಯ್ಯನವರು ಅಂಥವರೆಲ್ಲರೂ ಸೇರಿ ತಮ್ಮ ಪ್ರಾಣವನ್ನು ಬದಿಗಿಟ್ಟು ವಚನಗಳನ್ನು ರಕ್ಷಣೆ ಮಾಡ್ತಾರೆ. ಯಾವ ಮಟ್ಟಕ್ಕೆ ಅಂತಂದರೆ ಇವತ್ತು ನೀವು ಬೀದರು ಬಸವ ಕಲ್ಯಾಣ ಕಡೆ ಹೋದರೆ ಸಾಮಾನ್ಯವಾಗಿ ಒಂದು ಮಾತನಲ್ಲಿ ಮಾತಾಡ್ತಾರೆ. ಈಗ ಮನೆಗೆ ಯಾರಾದರೂ ನೆಂಟರು ಬಂದರೆ ಅವತ್ತೇ ಹೊಳ್ಳಿ ಹೋಗ್ತೀನಿ ಅಂತಂದಾಗ ಒಂದು ಮಾತು ಹೇಳ್ತಾರೆ. ಅವರಲ್ಲಿ ಏನು ಹೇಳ್ತಾರೆ ಅಂದರೆ, ತೊಟ್ಟಿಲ್ ಕೂಸನ್ನು ಬಿಟ್ಟೋದು ಶರಣರಂಗೆ ಅಷ್ಟೇನು ಅವಸರ ಐತಿ, 2 ದಿವಸ ಇದ್ದು ಹೋಗಿರಲ್ಲ ಅಂತ ಹೇಳ್ತಾರೆ. ಇದು ಸಾಮಾನ್ಯರು ಮಾಡುವಂಥ ಮಾತು. ತೊಟ್ಟಿಲ್ ಕೂಸನ್ನು ಬಿಟ್ಟೋದು ಶರಣರಂಗೆ ಅಷ್ಟೇನು ಅವಸರ ಐತಿ, 2 ದಿವಸ ಇದ್ದು ಹೋಗ್ರಿ ಅಂದ್ರೆ ಅರ್ಥ ಮಾಡ್ಕೊಳ್ರಿ. ವಚನಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ವಚನಗಳನ್ನು ಕಟ್ಟುಗಳನ್ನು ಗಂಟು ಕಟ್ಟಿ ತಮ್ಮ ತೊಟ್ಟಿಲ್ದಾಗ ಮಗುನ ಅಲ್ಲೇ ಕಲ್ಯಾಣದಾಗ ಬಿಟ್ಟು ರಾತ್ರಿ ವಚನ ಕಟ್ಟುಗಳನ್ನು ತಾಯಿದೇವರು ತಲೆ ಮ್ಯಾಗ ಇಟ್ಕೊಂಡು ಕಲ್ಯಾಣ ಬಿಟ್ಟು ಹೊರಗೆ ಬಂದಾರ. ಕಾಡಿನೊಳಗಡೆ ಹೊಕ್ಕೊಂಡಿದ್ದಾರೆ, ಉಳುವಿ ಒಳಗಡೆ ದಟ್ಟ ಕಾಡಿನೊಳಗೆ ಹೋಗಿ ವಚನಗಳನ್ನು ಇಟ್ಟು ರಕ್ಷಣೆ ಮಾಡಿದ್ದಾರೆ. ಅವ್ರ ಉದ್ದೇಶ ಇಷ್ಟೇ, ಈ ವಚನಗಳು ಮುಂದೊಂದು ದಿವಸ ಆಧ್ಯಾತ್ಮಿಕ ಸರಳತೆಗೆ ದಾರಿದೀಪಗಳಾಗ್ತಾವು. ಯಾರು ತಮ್ಮನ್ನು ತಾವು ತಿಳ್ಕೋಬೇಕನ್ನುವಂಥ ಜಿಜ್ಞಾಸುಗಳಿಗೆ ಯಾವುದೇ ಕಠಿಣವಾಗಿರುವಂತಹ ಬೇರೆ ಭಾಷೆಯಲ್ಲಿ ಅರ್ಥವಾಗದಿರುವಂಥದ್ದನ್ನು ಓದುವುದಕ್ಕಿಂತಲೂ ಸುಲಭವಾಗಿ ಸಂಕ್ಷಿಪ್ತವಾಗಿರುವಂತಹ ವಿಚಾರದೊಳಗೆ ಅರ್ಥೈಸ್ಕೊಳ್ಳಿ ಅಂತ ರಚಿಸಿರುವಂಥ ವಚನಗಳೇ ಅವರಿಗೆ ಹೊಟ್ಟೆಯೊಳಗೆ ಹುಟ್ಟಿದ ಮಗುನಿಗಿಂತಲೂ ಹೆಚ್ಚಾದು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ವಚನ ಸಾಹಿತ್ಯ ಎಂಥ ಮಹತ್ವದ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ನಾವು. ಹಾಗೆಯೇ ಕಲ್ಯಾಣದಿಂದ ಹೊರಗೆ ಬರಬೇಕಾದಾಗ ಸಾಕಷ್ಟು ತೊಂದರೆಗಳನ್ನು ಕಲ್ಯಾಣದ ಸೈನ್ಯ ಕೊಲೆ ಮಾಡ್ತಿರ್ತೈತಿ, ಅವ್ರನ್ನ ಸುಟ್ಟು ಹಾಕ್ತಿರ್ತೈತಿ. ಅವರು ತಮ್ಮ ಪ್ರಾಣದ ಹಂಗು ತೊರೆದು ವಚನಗಳನ್ನು ರಕ್ಷಣೆ ಮಾಡ್ತಾರೆ. ಮಾರ್ಗ ಮಧ್ಯದಲ್ಲಿ ಬರಬೇಕಾದಾಗ ಯಾವುದು ಮನೆ ಸಿಗುತ್ತೋ ಅವ್ರ ಮನೆಯೊಳಗಡೆ ಈ ವಚನವನ್ನು ಕೊಟ್ಟು ಇವನು ದಯವಿಟ್ಟು ಕಾಪಾಡ್ರಿ, ನಮ್ಮ ಕಲ್ಯಾಣದ ಸೈನ್ಯ ನಮ್ಮನ್ನು ಬೆನ್ನತ್ತಿ ಬರ್ತಾ ಇದೆ, ನಮ್ಮನ್ನಂತೂ ಅದು ಉಳಿಸೋದಿಲ್ಲ, ಈ ವಚನ ಉಳಿಸ್ರಿ ಅಂತೇಳಿ ಅವ್ರವ್ರ ಮನೆಯೊಳಗೆ ಕೊಟ್ಟು ಹೋಗ್ಬಿಟ್ರು. ಇಲ್ಲಿ 280 ಕೋಟಿ ವಚನಗಳು, ಅಷ್ಟು ರಚನೆ ಆದಂಥ ವಚನಗಳು ಇವತ್ತು ಬರೀ 32,000 ಸಿಗ್ತಾವಂದ್ರೆ ಅರ್ಥ ಎಷ್ಟು ಕಳ್ಕೊಂಡಿರ್ಬೋದು ನಾವು ವಿಚಾರ ಮಾಡಿರಿ. ಈ 32,000 ವಚನಗಳೊಳಗಡೆ ಎಂತೆಂಥ ಅನುಭವ ಇದೆ ಅಂತಂದರೆ ಅದರೊಳಗಡೆ ಇವತ್ತಿನ ಆಧುನಿಕ ವಿಜ್ಞಾನದ ಎಲ್ಲ ವಿಭಾಗಗಳಿಗೂ
ಸಂಶೋಧನೆಗೆ ಬೇಕಾದಂಥ ಸುಳಿವುಗಳನ್ನು ಇವತ್ತು ಖಗೋಳ ವಿಜ್ಞಾನದ ಬಗ್ಗೆ ಎಲ್ಲ ನಾವೇನು ಸಂಶೋಧನೆ ಮಾಡಿದ ಅವೆಲ್ಲ ಅಂಶಗಳನ್ನು ಸಹ ವಚನಗಳೊಳಗೆ ಅಡಗಿದ್ದಾವೆ. ನಾನು ಮತ್ತೊಂದು ಅವಕಾಶ ಸಿಕ್ಕರೆ ಮತ್ತೆ ಹೇಳ್ತೀನಿ. ನಾನು ವಚನಗಳಲ್ಲಿ ಖಗೋಳ ವಿಜ್ಞಾನದ ಬಗ್ಗೆ ವಚನಕಾರರು ಏನೇನು ಬರೆದಿದ್ದಾರೆ. ಇವತ್ತು ನಾವು ಗ್ಯಾಲಾಕ್ಸಿ ಬಗ್ಗೆ ಮಾತಾಡ್ತೀವಿ, ಗ್ರಹಗಳ ಬಗ್ಗೆ ಮಾತಾಡ್ತೀವಿ, ಗ್ಯಾಲಾಕ್ಸಿಗಳ ಆಚೆ ಇರುವಂಥ ಬ್ಲ್ಯಾಕ್ ಹೋಲ್ ಬಗ್ಗೆ ಮಾತಾಡ್ತೀವಿ. ಇವೆಲ್ಲವೂ ಸಹ 12ನೇ ಶತಮಾನದ ವಚನಕಾರರೊಳಗೆ ಸ್ಪಷ್ಟವಾಗಿ ಉಲ್ಲೇಖಗಳದಾವೆ. ಚನ್ನಬಸವಣ್ಣರ ವಚನದೊಳಗೆ ಒಂದೊಂದು ಗ್ರಹದ ಡಿಸ್ಟೆನ್ಸನ್ನು ಹೇಳ್ತಾರೆ. ಅವರು ಎಷ್ಟು ಡಿಸ್ಟೆನ್ಸ್ ಹೇಳಿದ್ದಾರೆ ಅದನ್ನು ಎಕ್ಸಾಕ್ಟಾಗಿ ಅವತ್ತಿನ ಒಂದು ಮೆಜರ್ಮೆಂಟ್ ಸ್ಕೇಲ್ ಯಾವುದಪ್ಪ ಅಂತಂದರೆ ಅದು ಯೋಜನ ಅಂತದೆ. ಆ ಯೋಜನನ್ನು ಇವತ್ತಿನ ಕಿಲೋಮೀಟ್ರಿಗೆ ಕನ್ವರ್ಟ್ ಮಾಡ್ಕೊಂಡ್ಬಿಟ್ರೆ ಅವರು ಕೊಟ್ಟಿರುವಂಥ ವಚನಗಳಲ್ಲಿ ಭೂಮಿಯಿಂದ ಮಂಗಳ ಗ್ರಹ, ಮಂಗಳದಿಂದ ಶನಿ ಗ್ರಹ ಡಿಸ್ಟೆನ್ಸ್ ಏನದಲ್ಲ ಎಕ್ಸಾಕ್ಟ್ ಡಿಸ್ಟೆನ್ಸ್ ಬರುವಂಥ ರೀತಿಯೊಳಗೆ ವಚನಗಳ ರಚನೆ ಮಾಡಿದ್ದಾರೆ. ಇದನ್ನು ನಮ್ಮ ಗ್ಯಾಲಾಕ್ಸಿಯನ್ನು ದಾಟಿ ಇರುವಂಥ ಗ್ಯಾಲಾಕ್ಸಿಗಳ ಬಗ್ಗೆ ಉಲ್ಲೇಖ ಮಾಡ್ಯಾರ ವಚನಗಳೊಳಗೆ. ಅಷ್ಟೇ ಅಲ್ಲ, ಬ್ಲ್ಯಾಕ್ ಹೋಲ್ ಅಂತ ನಾವೇನು ಕರಿತೀವಲ್ಲ, ಕಪ್ಪು ರಂಧ್ರ, ಕಪ್ಪು ಕುಳೆ, ಅದ್ರ ಬಗ್ಗೆನೂ ರಚನೆಗಳದ. ಇದರ ಆಚೆ ಇರುವಂಥ ವಿಶ್ವದ ವಿಶಾಲತೆಯ ಕುರಿತಾಗಿ ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ ಅಂತ ಹೇಳುವಂಥ ವಚನದೊಳಗಡೆ ಈ ಸೃಷ್ಟಿಯ ಶಕ್ತಿ ಏನಂತ ಕರಿತೀವಲ್ಲ ನಾವು, ಈ ಚೈತನ್ಯ ಅಂತ ಕರಿತೀವಲ್ಲ, ಈ ಜಗದ ಚಾಲನಾ ಶಕ್ತಿ ಅಂತ ಹೇಳಿ ಕರಿತೀವಲ್ಲ, ಅದನ್ನೇ ಬೇರೆ ಬೇರೆ ಧರ್ಮದೊಳಗೆ ನಾವು ಬೇರೆ ಬೇರೆ ಅದನ್ನು ಶಿವ ಅಂತ ಕರಿಬೋದು, ವಿಷ್ಣು ಅಂತ ಕರಿಬೋದು, ಬ್ರಹ್ಮ ಅಂತ ಕರಿಬೋದು. ಏನು ಆ ಪದಗಳ ಭಿನ್ನ ಆದ್ರೂ ಅರ್ಥ ಒಂದೇ ಇರುತ್ತೆ. ಅಂಥದ್ರ ಕುರಿತಾಗಿ ಹೇಳುವ ಹೊತ್ನಾಗ ಅಲ್ಲಿ ಬಳಸಿರುವಂಥ ಪದಗಳು ಹೇಗಿದೆ ವಚನದೊಳಗೆ, ಅಗಮ್ಯ, ನಮ್ಮ ಗಮನಕ್ಕೆ ಬರೋಲ್ಲ, ಅಗೋಚರ, ಅಪ್ರತಿಮ, ಈ ಶಬ್ದಗಳು ಏನದಾವಲ್ಲ, ಇದು ಇಡೀ ಬ್ರಹ್ಮಾಂಡವನ್ನು ಅವ್ರು ಎಷ್ಟು ಅರ್ಥೈಸ್ಕೊಂಡ್ರು ಅನ್ನೋದನ್ನು ವಿಚಾರವನ್ನು ವಚನಗಳೊಳಗೆ ಇಟ್ಟಿಗಿದ್ದಾರೆ. ಅಷ್ಟೇ ಅಲ್ಲ, ವಚನಗಳೊಳಗಡೆ ಇವತ್ತಿನ ಮೆಡಿಕಲ್ ಸೈನ್ಸ್ಗೆ ಸಂಬಂಧಪಟ್ಟಂಥ ವಿಚಾರಗಳು ಇದ್ದಾವಲ್ಲಿ. ಅಲ್ಲಿ ಹೇಳ್ತಾರೆ, ಹ್ಯೂಮನ್ ಅನಾಟಮಿ ಬಗ್ಗೆ ಮಾತಾಡ್ತೀವಿ ನಾವು, ಅದರೊಳಗಡೆ ಏನು ಓದ್ತೀವಲ್ಲ ಅದ್ರ ಬಗ್ಗೆ ಅವತ್ತಿನ ಕಾಲದಲ್ಲಿ 12ನೇ ಶತಮಾನದಲ್ಲಿ ವೈದ್ಯ ಸಂಗಣ್ಣ ಅಂತ ವಚನಕಾರರು ಬರೀತಾರೆ. ಎಷ್ಟು ರೋಗಗಳು ಬರ್ತಾವೆ ಅಂತ ಬರೀತಾರೆ, ಯಾವ ರೋಗಕ್ಕೆ ಏನು ಮದ್ದು ಕೊಡಬೇಕು ಅಂತ ಬರೀತಾರೆ ವಚನದೊಳಗೆ. ಏನಿಲ್ಲ ವಚನದೊಳಗಡೆ, ಅಂಥ ಅದ್ಭುತವಾದಂಥ ಸಾಹಿತ್ಯ ವಚನ ನಮ್ಮದು. ಅಷ್ಟೇ ಅಲ್ಲ, ಬಾಲಸಂಗಯ್ಯನವ್ರು ಅಂತ ಬರ್ತಾರೆ. ಅವರು ಯಾವ್ಯಾವ ಹಂತದೊಳಗಡೆ ಗರ್ಭದಲ್ಲಿ ಮಗು ಯಾವ ರೀತಿಯಾಗಿ ಬೆಳವಣಿಗೆ ಹೊಂತೈತಿ ಅನ್ನೋದನ್ನು ವಚನಗಳನ್ನು ಹೇಳಿದರೆ, ಇವತ್ತು ಸ್ಕ್ಯಾನ್ ರಿಪೋರ್ಟ್ನಾಗ ಏನತ್ರ ಆ ರೀತಿಯಾಗಿ ಹೇಳ್ತಾರೆ ರೀ. 1ನೇ ದಿವಸಕ್ಕೆ ಯಾವ ರೀತಿ ಬುದ್ಬುದಾಕಾರವಾಗಿರ್ತೈತಿ, ಹಾಲಿಗೆ ಹೆಪ್ಪಿಟ್ಟಂಗೆ ಇರ್ತೈತಿ ಗರ್ಭ ಅಂತ ಹೇಳ್ತಾರೆ. 2ನೇ ತಿಂಗಳದಾಗ ಹೆಂಗೆ ಇರ್ತೈತಿ, ಏನೇನು ಅವಯವಗಳು ಬೆಳಿತಾವು, 3ನೇ ತಿಂಗಳಿಗೆ ಅವಯವಗಳು ಯಾವ ಬೆಳಿತಾವು, ಹೀಗೆ ಅದ್ಭುತವಾದಂತಹ ಮೆಡಿಕಲ್ ಸೈನ್ಸ್ದಾಗಿರುವಂಥ ವಿಚಾರಗಳನ್ನು ವಚನಗಳೊಳಗೆ ನಾವು ಕಾಣ್ತೀವಿ. ಅದ್ಭುತ ನಿಜವಾಗಿಯೂ ವಚನ ಸಾಹಿತ್ಯದೊಳಗಡೆ ಏನಿಲ್ಲ ಅಂತ ಹುಡುಕಬೇಕು ನಾವು, ಎಲ್ಲವೂ ಸಹ ಸಿಗುತ್ತೆ ಅಲ್ಲಿ. ಅಷ್ಟು ಅದ್ಭುತವಾದಂತಹ ವಚನಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅವುಗಳು ನಮಗೆ ಸಿಕ್ಕಿರೋ 32,000 ವಚನದೊಳಗೆ ಇಂಥ ಒಂದು ವಿಚಾರಗಳದಾವೆ. ಕಳ್ಕೊಂಡಿರುವಂಥದ್ದು ಅದ್ಭುತ, ಎಂತಿಂಥ ವಿಚಾರಗಳನ್ನು ನಾವು ಕಳ್ಕೊಂಡಿದ್ದೀವಿ. ಹಾಗೆ ಇಷ್ಟು ಸಿಕ್ಕಂಥ ವಚನಗಳನ್ನು ಸಹ ಎಲ್ಲೆಲ್ಲೋ ಅಳೆದು ಹೋಗಿಬಿಟ್ಟಿದ್ದವು. ಅವನ್ನು ಮತ್ತೆ ಫಗು ಅಳಕಟ್ಟಿಯವರು ಬಂದು ಅವನ್ನೆಲ್ಲ ಸಂಗ್ರಹ ಮಾಡಿ ಕೊಟ್ಟಾಗ ನಮಗೆ ಇಷ್ಟು ವಚನಗಳು ನಮಗೆ ಸಿಕ್ಕಿದ್ದಾವು. ಇದು ಒಂದು ಬ್ರೀಫ್ ಆಗಿ ನಾನು ಹೇಳ್ತಾ ಇರುವಂಥದ್ದು ವಚನ ಸಾಹಿತ್ಯದ ಆರಂಭದ ಹೆಜ್ಜೆಗಳು. ಇನ್ನು ವಚನಗಳು ಬೆಳಕಿಗೆ ಬಂದ ಮೇಲೆ ಅದು ನಡೆದಿರುವಂಥ ಘಟನೆಗಳು ಅವೆಲ್ಲ ನಾವು ಅರ್ಥ ಮಾಡ್ತಾ ಹೋದರೆ ಅದ್ಭುತವಾದಂತಹ ಒಂದು ವಚನಗಳಿಗೆ ಇತಿಹಾಸ ಇದೆ. ಇಂತಹ ವಚನಗಳನ್ನು ನಾವು ಯಾವುದೇ ಧರ್ಮದ ದೃಷ್ಟಿಯಿಂದ ನೋಡಬಾರ್ದು, ಯಾವುದೇ ಒಂದು ಪಂಥಕ್ಕೆ ಸಂಬಂಧಪಟ್ಟಂಥದ್ದು ಅನ್ನೋದು ನೋಡಬಾರ್ದು. ಇದು ಸಮಗ್ರ ಮನುಕುಲಕ್ಕೆ ದಾರಿದೀಪ ಆಗುವಂಥ ವಿಚಾರಗಳನ್ನು ವಚನಗಳು ಹೊಂದಿದ್ದಾವೆ. ಆ ಕಾರಣಕ್ಕಾಗಿ ವಚನಗಳನ್ನು ಎಲ್ಲರೂ ಅಧ್ಯಯನ ಮಾಡಬೇಕು. ವಚನಗಳನ್ನು ಅಧ್ಯಯನ ಮಾಡೋದ್ರಿಂದ ನಮ್ಮ ಶರಣರ ಇನ್ಕೊಂಡಂಥ ಕಾರ್ಯ ನಮಗೆ ಪರಿಚಯ ಆಗ್ತೈತಿ. ಶರಣರು ಅನ್ನುವಂಥವ್ರು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿರುವಂಥವ್ರು ಅಲ್ಲ. ಅವರು ಶರಣರು ಅನ್ನುವಂಥದ್ದು ಅವರು ಆ ಕಾಲಘಟ್ಟದಲ್ಲಿ ಇರುವಂಥ ಮೌಢ್ಯತೆಗೆ ಸಿಡಿದಿದ್ದಂಥವ್ರು ಅಷ್ಟೇ. ನಾವು ಯಾವ 12ನೇ ಶತಮಾನದಲ್ಲಿ ಶರಣರು ಮಾಡಿರುವಂಥ ಕಾರ್ಯವನ್ನು ಇವತ್ತು 21ನೇ ಶತಮಾನದಲ್ಲಿ ಇರುವಂಥ ಮೌಢ್ಯದ ಜೊತೆಗೆ ತಳಕು ಹಾಕೋದಕ್ಕಿಂತಲೂ 12ನೇ ಶತಮಾನದಲ್ಲಿಯೇ ಅವರು ಯಾವುದನ್ನು ಖಂಡಿಸಿದ್ರು, ಯಾವ ಕಾರಣಕ್ಕಾಗಿ ಖಂಡಿಸಿದ್ರು ಅಂತ ನಾವು ಅರ್ಥೈಸ್ಕೊಳ್ಳೋದು ಭಾಳಷ್ಟು ಸೂಕ್ತ ಆಗ್ತದೆ ಅಂತ ನಾನು ಭಾವಿಸ್ತೀನಿ. ಹಾಗೆಯೇ ಸಾಮಾಜಿಕವಾಗಿರುವಂಥ ಅಸ್ಪೃಶ್ಯತೆ ಬಗ್ಗೆನೇ ಅವರಿಗೆ ಕಿಚ್ಚಿತ್ತು, ಅದಕ್ಕಾಗಿಯೂ ಅವರು ವಚನಗಳನ್ನು ರಚನೆ ಮಾಡಿದರು. ಹಾಗೆಯೇ ಅಲ್ಲಿ ಜಾತಿ ನಿರ್ಮೂಲನೆ ಮಾಡಬೇಕು ಅನ್ನುವಂಥ ಉದ್ದೇಶ ಇರೋದ್ರಿಂದ ಅದಕ್ಕೆ ಕಾರಣಕ್ಕಾಗಿಯೂ ಅಲ್ಲಿ ವಚನಗಳೊಳಗೆ ಆ ರೀತಿಯಾದಂಥ ಕೆಲವು ಅಂಶಗಳು ನಮಗೆ ಗೋಚರಿಸ್ತಾವೆ. ಹೀಗೆ ಒಟ್ಟಾರೆಯಾಗಿ ವಚನ
ಅನ್ನುವಂಥದ್ದು ಅದು ಆತ್ಮದ ಕೂಗು, ನಮ್ಮ ಒಳಗಡೆ ಇರುವಂಥ ಕೂಗು. ಹಾಗಾಗಿ ನಾವು ವ್ಯಕ್ತಿಗಳು ಈ ಭೂಮಿ ಮೇಲೆ ಯಾವ ಉದ್ದೇಶಕ್ಕಾಗಿ ಬಂದೀವಿ, ಏನೇನೋ ಓದ್ತೀವಿ, ಏನೇನೋ ತಿಳ್ಕೊತೀವಿ ಅನ್ನೋದಕ್ಕಿಂತಲೂ ವಚನಕಾರರು ಅದಕ್ಕೊಂದು ದಾರಿ ತೋರಿಸಿದ್ರು ನಮಗೆ. ಒಂದು ಕಡೆ ಹೇಳ್ತಾರೆ, ಎಲ್ಲವನ್ನು ಅರಿತು ಫಲವೇನಯ್ಯ ತನ್ನ ತಾನು ಅರಿಯಬೇಕಲ್ಲದೆ, ತನ್ನಲ್ಲೇ ಅರಿವು ಸ್ವಯವಾಗಿರಲು ಅನ್ಯರು ಕೇಳಲುಂಟೆ. ಚನ್ನಮಲ್ಲಿಕಾರ್ಜುನ, ನೀನು ಅರಿವಾಗಿ ಮುಂದೋರಿದ ಕಾರಣ ನಿಮ್ಮಿಂದ ನಿಮ್ಮನ್ನು ಅರಿದೆ ಅಂತ ಹೇಳ್ತಾಳೆ ಅಕ್ಕಮಹಾದೇವಿ. ಹಾಗೆ ನಾವು ಏನೇನೋ ಅದಕ್ಕಿಂತ ನಾನು ಯಾರು ಅನ್ನೋದನ್ನು ತಿಳ್ಕೊಬೇಕಲ್ಲ. ನಾನು ಯಾರು ಅಂತ ತಿಳ್ಕೊಂಡಾಗನೇ ಯಾವುದೇ ರೀತಿಯಾದಂಥ ಭೇದ ಭಾವ ಇರೋದಿಲ್ಲ. ಅದನ್ನೇ ಅದ್ವೈತನ ಹೇಳ್ತಾ ಇರೋದು ಅದನ್ನೇ. ಎಲ್ಲ ಧರ್ಮದ ತಿರುಳುಗಳನ್ನು ನಾವು ಎಲ್ಲಿ ಕಾಣ್ತೀವಿ ಅಂದರೆ ವಚನ ಸಾಹಿತ್ಯದಲ್ಲಿ ಕಾಣ್ತೀವಿ. ಆ ಕಾರಣಕ್ಕಾಗಿ ದಯವಿಟ್ಟು ಎಲ್ಲರೂ ಸಹ ವಚನಗಳನ್ನು ಓದೋಣ, ವಚನ ಸಾಹಿತ್ಯವನ್ನು ಜಗತ್ತಿಗೆ ನಾವು ಪರಿಚಯಿಸೋಣ ಅಂತ ಹೇಳ್ತಾ, ಇಲ್ಲಿವರೆಗೆ ಈ ವಚನ ಸಾಹಿತ್ಯದ ಆರಂಭದ ಹೆಜ್ಜೆಗಳು ಅನ್ನುವಂಥ ವಿಷಯದ ಮೇಲೆ ಅನುಭವ ನೀಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆಯ ಎಲ್ಲರಿಗೂ ವಂದಿಸಿ ನನ್ನೆರಡು ವಿಚಾರಗಳಿಗೆ ವಂದನೆ ಹೇಳ್ತೀನಿ. ಸರ್ವರಿಗೂ ಶರಣಾರ್ಥಿಗಳು.